ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಮನೆಯುವ ಮನುಷ್ಯಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಕರೀತಾರೆ. ಈ ಮನುಷ್ಯನ ಜೀವನದಲ್ಲಿ ಉನ್ನತಿ ಅಥವಾ ಅವನತಿ ಅನ್ನೋದು ಕಂಡುಕೊಳ್ಳುತ್ತೆ ಅನ್ನೋದಾದರೆ ಅದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಅದು ಮನಸ್ಸು ಅಂಥೇಳಿ. ಆ ಮನಸ್ಸು ಮನುಷ್ಯ ಅಂದಾಗ ಮನುಷ್ಯ ಅನ್ನುವಂಥ ಪದವೇ ಇಲ್ಲಿ ಯಾಕೆ ಅಭಿವೃದ್ಧಿ ಸೂಚಕವಾಗುವುದಿಲ್ಲ? ಮನುಷ್ಯ ಅನ್ನೋ ಪದದ ನಿಜವಾದ ಅರ್ಥ ಏನು? ಇಲ್ಲಿ ಯಾಕೆ ವ್ಯತ್ಯಾಸ ಆಗ್ತಾ ಇದೆ? ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದೆ. ಮನುಷ್ಯ ಅಂತ ಒಂದು ಜೀವನವನ್ನು ಪಡ್ಕೊಂಡಿದ್ದಾಗಿದೆ. ಅವನು ಉನ್ನತಿ ಆಗಬೇಕು ಇಲ್ಲ ಅವನತಿ ಆಗಬೇಕು ಅಂದರೆ ಆ ಮನುಷ್ಯನ ಜೀವನದಲ್ಲಿರುವಂಥ ಮನಸ್ಸು ಅನ್ನೋದು ಕಾರಣ. ಈ ಮನುಷ್ಯ ಮಾನವ ಎಲ್ಲ ವ್ಯತ್ಯಾಸ ಆಗಿದೆ ಗುರುಗಳೇ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಣ್ಣ ಉದಾಹರಣೆಯೊಂದಿಗೆ ಇದಕ್ಕೊಂದು ಮಾಹಿತಿ ಕೊಡಬೇಕಾಗತ್ತೆ. ಉಸಿರಾಟ ಮನುಷ್ಯ ಅಂದಮೇಲೆ ಎಲ್ಲರಲ್ಲೂ ಉಸಿರಾಟ ಇರುತ್ತೆ. ಮನುಷ್ಯ ಅನ್ನೋ ಒಂದು ಹೆಸರಿಗೆ ಉನ್ನತ ಮಟ್ಟದಲ್ಲಿರುವ ಒಂದು ಪ್ರಾಣಿ ಅಂತ ಹೇಳ್ಬೋದು. ಮನುಷ್ಯ ಒಂದು ಪ್ರಾಣಿ, ಉನ್ನತ ಮಟ್ಟದ ಒಂದು ಪ್ರಾಣಿ. ಹಂಗ ನಾವೇನು ಮನುಷ್ಯ ಅಲ್ವಾ ಅಂತ ಅನ್ಕೋಬಾರ್ದು. ಉನ್ನತ ಮಟ್ಟದ ಪ್ರಾಣಿ. ಯಾಕೆ ಅಂದರೆ ಮನುಷ್ಯನಿಗೆ ಕೈ ಇದೆ, ಪ್ರಾಣಿಗೆ ಕೈ ಇಲ್ಲ. ಮನುಷ್ಯನಿಗೆ ಮಾತಿದೆ, ಹೌದು, ಪ್ರಾಣಿಗೆ ಮಾತಿಲ್ಲ. ಈಗ ಉನ್ನತ ಮಟ್ಟ ಆಯ್ತಾ ಇಲ್ವಾ? ಆದರೆ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಏನು? ನಾವು ಮಾತಾಡೋದಕ್ಕೆ ಶಕ್ತಿ ಭಗವಂತ ಎಲ್ಲವನ್ನು ಕೊಟ್ಟಿದ್ದಾರೆ. ಮಾತಿನಲ್ಲಿರ್ತಕ್ಕಂತಹ ರಹಸ್ಯವಾದರೂ ಏನು? ನಮ್ಮ ಕೈಯಿಂದ ಏನನ್ನು ಪಡ್ಕೊಳ್ಳೋಕ್ಕಾಗಿದೆ ನಾವು? ನಮ್ಮ ಕೈಯಿಂದ ಭಗವಂತ ಕೊಟ್ಟಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂತಹ ಈ ಒಂದು ದೇಹದಲ್ಲಿ ಕೆಲವು ಭಾಗಗಳನ್ನು ನಾವು ತುಂಬ ಶಕ್ತಿಯುತವಾಗಿ ಬಳಸಬೇಕಾಗತ್ತೆ. ಅದರಲ್ಲಿ ಶಕ್ತಿ ಇರುತ್ತೆ, ನಮಗದ್ರ ಬಗ್ಗೆ ಗೊತ್ತಿಲ್ಲ. ಇದು ನಮಗೆ ಮನುಷ್ಯ ಅಂತಕ್ಕಂಥದ್ದೇ ಅಯ್ಯೋ ಏನಕ್ಕೆ ಬೇಕಪ್ಪ ಈ ಜೀವನ ಅನ್ನೋ ಮಟ್ಟಕ್ಕೆ ನಾವು ಹೊರಟೋಗಿದ್ದೀವಿ. ಅವರವರ ವೈಯಕ್ತಿಕವಾದ ವಿಷಯ ಅದು. ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದರೆ ಉಸಿರಾಟ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಇದಕ್ಕೆ ಕಾರಣ ತಿಳ್ಕೊಳ್ಳೋವರೆಗೂ ನಮ್ಮ ದೇಶದಲ್ಲಿ ನಿಜಕ್ಕೂ ಧಾರ್ಮಿಕ ಅನ್ನೋದು ಹೇಳೋದಕ್ಕೆ ತುಂಬ ಬೇಜಾರಾಗತ್ತೆ. ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಗಂಡ ಹೆಂಡತಿ ಉಸಿರಾಟ ಒಂದೇ ಥರ ಇಲ್ಲ. ತಂದೆ ಮಗಳದು ಒಂದು ಥರ ಇಲ್ಲ. ಹಾಗಿದ್ದ ಮೇಲೆ ಇದಕ್ಕೆ ಕಾರಣ ಆದರೂ ಏನು? ಉಸಿರಾಟ ಇರಬೇಕಲ್ಲ, ಇರಬೇಕು. ಒಂದೇ ಥರ ಯಾಕಿಲ್ಲ? ಈ ಪ್ರಶ್ನೆ ಮನುಷ್ಯ ಯೋಚನೆ ಮಾಡಬೇಕಾ ಬೇಡವಾ? ಅಲ್ಲ, ಉಸಿರಾಡ್ತಾ ಇದ್ದೀವಲ್ಲ, ಹಾಗಿರಬೇಕಾದ್ರೆ ಯೋಚನೆ ಯಾಕೆ ಮಾಡಬೇಕು? ಗುರುಗಳೇ, ಒಂದೇ ಥರ ಯಾಕಿರಬೇಕು ಅಂತ ಕೇಳ್ತಾರೆ. ಈಗ ಮನುಷ್ಯ ಜನ್ಮ ತಗೋಬೇಕಾದ್ರೆ ಒಂದೇ ರೀತಿ ಏನಿರಲ್ಲ. ಈಗ ನಾಯಿ ಬೆಕ್ಕುಗಳು ಅಥವಾ ಯಾವುದೋ ಪ್ರಾಣಿ ತೊಗೊಂಡ್ರೆ ಒಂದೇ ಹೋಲಿಕೆ ಅನ್ನೋದಿರುತ್ತೆ. ಈಗ ಸ್ವಂತ ತಂದೆಗೆ ಮಗು ಹುಟ್ಟುತ್ತೆ ಅಂದರೆ ಅದು ಬೇರೆ ರೂಪನೇ ಇರುತ್ತೆ. ಹಾಗಾಗಿ ಅಂಥದ್ದೇ ಉದಾಹರಣೆಗಳಿರೋದ್ರಿಂದಾಗಿ ಯಾಕೆ ಉಸಿರಾಟ ಒಂದೇ ಥರ ಇರಬೇಕು? ನಮ್ಮ ಆಯಸ್ಸಿರೋದು ಯಾವುದರಲ್ಲಿ? ಉಸಿರಾಟದಲ್ಲಿ. ನಾಯಿಗೆ 20 ವರ್ಷ ಹೋಗುತ್ತದು, ಆನೆ 20 ವರ್ಷಕ್ಕೆ ಹೋಗಲ್ಲ. ಹೌದಲ್ಲ? ಅದಕ್ಕೂ ಆಮೆ ತಗೊಳ್ಳಿ 200 ವರ್ಷ ಆದರೂ ಹೋಗಲ್ಲ ಅದು. ಹೌದು. ಇದು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಹೌದು. ಯಾಕೆ ಅಂದರೆ ಉಸಿರಾಟದಲ್ಲೇ ನಮ್ಮ ಆಯಸ್ಸಿರೋದು. ನಮ್ಗೆ ಉಸಿರಾಟ ಆಡೋಕ್ಕೆ ಗೊತ್ತೇ ಇಲ್ಲ. ಉಸಿರಾಟ ಅನ್ನೋದು ಏನು ಅಂತಲೇ ಗೊತ್ತಿಲ್ಲ. ಭಗವಂತ ಕೊಟ್ಟಿರೋದು ಉಸಿರಾಟ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಏನು ಮಾಡೋಣ? ಭಗವಂತ ಕೊಟ್ಟಿದ್ದು ಉಸಿರಾಟ ಅಲ್ಲ, ನಾವು ಉಸಿರಾಡ್ತಾ ಇರೋದು. ಭಗವಂತ ಕೊಟ್ಟಿದ್ದು ಎಲ್ರಿಗೂ ಒಂದೇ ಥರ ಉಸಿರು ಕೊಡ್ತಾ ಇದ್ದ, ಹೌದಲ್ಲ? ಆಮೇಲೆ ಭಗವಂತ ಕೊಟ್ಟಿದ್ದು ಎಲ್ಲರೂ ಒಂದೇ ಥರ ಕಪ್ಪು ಕೆಂಪು ಉದ್ದ ತುಂಡ ದಪ್ಪ ಮಾಡ್ತಾ ಇರಲಿಲ್ಲ ಮನುಷ್ಯನ. ಅವರವರ ಕರ್ಮಕ್ಕನುಸಾರವಾಗಿ, ಅವರವರ ಅಭ್ಯಾಸಕ್ಕನುಸಾರವಾಗಿ, ಅನುವಂಶೀಯತೆ ಅಂತ ನಾವು ಹೇಳ್ತೀವೋ ಅದಕ್ಕನುಸಾರವಾಗಿ ಅನುವಂಶೀಯತೆ ಅಂತ ಹೇಳ್ತೀವಮ್ಮ. ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಏನದು ಅನುವಂಶೀಯತೆ? ಅವ್ರ ಕಾಯಿಲೆ ಆಯಿತು, ಇವ್ರಿಗೆ ಬರಬೇಕು. ಏನು ಕಾನೂನು ಅದು? ಯಾಕೆ ಬರಬೇಕು? ಬರಬೇಕು ಅಂತ ನಾವು ನಿಜಕ್ಕೂ ಹೇಳ ಸರಿನಾ ಅದು? ಅಲ್ಲ, ಒಂದು ಪಕ್ಷ ಬಂತು ಅಂದರೆ ಆ ಕಾರಣ ಇರಬಹುದು ಅಂತ. ಅದು ತಪ್ಪದು, ಮಾಹಿತಿನೇ ತಪ್ಪು. ಯಾಕೆ ಅಂದರೆ ನಾವು ಅದನ್ನೇ ಎಳ್ಕೊಂಡು ಹೋಗ್ಬಿಟ್ಟಿದ್ದೀವಿ. ನಾವು ಅಪ್ಪನಿಗಿದ್ಮೇಲೆ ಮಗನ ಬರಬೇಕು, ಮಗನ ಬಂದರೆ ಮೊಮ್ಮಗನ ಬರಬೇಕು. ಅದು ಎಲ್ಲಿದೆ ಕಾನೂನು ಅದು? ಸೊ ಅದನ್ನು ಕುಂಠಿತ ಮಾಡಬೇಕಾ, ಎಳ್ಕೊಂಡು ಹೋಗ್ಬೇಕಾ? ಬರಲೇಬಾರ್ದದು. ಅದಕ್ಕೆ ಉಸಿರಾಟವನ್ನು ಗಮನಿಸ್ಕೋಬೇಕು ಅನ್ನೋದು. ವಂಶದಲ್ಲಿ ನಡೆದು ಬಂದಂತಹ ಸಂಪ್ರದಾಯ ಅಂತ ನಾವು ಏನು ಹೇಳ್ತೀವೋ ಅದಕ್ಕೊಂದು ಹೆಸರು ಕೊಟ್ಟು
ಆ ಸಂಪ್ರದಾಯ ಅಂತಕ್ಕಂಥದ್ದು ಏನು ಅಂತಂದರೆ ಉಸಿರಾಟದ ಪ್ರಕ್ರಿಯೆ. ಅದಕ್ಕೆ ನಾನು ಸ್ವಲ್ಪ ಮುಂದಕ್ಕೆ ಹೋದರೆ ಕರೋನಾ ನಮ್ಗೆ ಏನು ಮೆಸೇಜ್ ಕೊಡ್ತು ಅಂತ್ಯಮ್ಮ? ಕರೋನಾ ಏನು ಮೆಸೇಜ್ ಕೊಟ್ಟಿದ್ದು? ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಅಂದರೆ ಉಸಿರಾಟದ ವಿಚಾರದಲ್ಲಿ ಪಕ್ಕ ಪಕ್ಕ ನಿಂತ್ಕೋಬೇಡಿ, ಹೌದಾ? ಅದರ ಅರ್ಥ ಇನ್ನೂ ನಮ್ಮ ಜನಕ್ಕಿನ್ನೂ ಗೊತ್ತಿಲ್ಲ. ಒಬ್ಬರು ಉಸಿರಾಟ ಇನ್ನೊಬ್ರು ತೊಂದರೆ ಆಗತ್ತೆ. ಹಾಗಿದ್ಮೇಲೆ ಗಂಡನ ಬಂದ್ರೆ ಹೆಂಡತಿಗೆ ಬರಬೇಕಿತ್ತು, ಯಾಕೆ ಬರಲಿಲ್ಲ? ಏನು ಹೇಳ್ಬೋದಮ್ಮ ಇದಕ್ಕೆ? ಒಂದು ಮನೆಯಲ್ಲಿ ಎಲ್ಲರಿಗೂ ಬರ್ಬೋದಾಗಿತ್ತು ಉಸಿರಾಟ ಸಮಸ್ಯೆ ಇದ್ದರೆ, ಅಥವಾ ನಮ್ಮ ಭಾರತ ದೇಶ ಪೂರ್ತಿ ಮುಳುಗೋಗ್ಬೇಕಿತ್ತು. ಯಾಕೆ ಕೆಲವ್ರಿಗೆ ಬಂತು, ಕೆಲವ್ರಿಗೆ ಯಾಕೆ ಬಂದಿಲ್ಲ? ಅದಕ್ಕೇನೋ ಒಂದು ಶಕ್ತಿ ಬೇಕು, ರೋಗ ನಿರೋಧಕ ಶಕ್ತಿ ಬೇಕು. ಹಿಂಗೆ ನಾವು ಪ್ಯಾಚ್ ಹಾಕ್ಕೊಂಡೇ ಬದುಕ್ತಾ ಇದ್ದೀವಿ ನಾವು. ಯಾವುದು ರೋಗ ನಿರೋಧಕ ಶಕ್ತಿ? ತಿನ್ನೋ ಆಹಾರನ? ಅಲ್ಲಿ ಸುಳ್ಳು. ಅವ್ರು ಹೇಳಿದನ್ನು ತಿನ್ನೋಣ, ಕರೋನಾ ಬರಲ್ವಾ? ಬರುತ್ತೆ. ಹಾಗಿದ್ಮೇಲೆ ನಿಜವಾದ ಕಾರಣ ಯಾವುದು? ಅದಕ್ಕೆ ಹೆಸರಿಟ್ಟವ್ರಿಗೆ ಕೇಳ್ತೀನಿ ನಾನು, ಕರೋನಾ ಅಂದರೆ ಏನು, ಕರೋನಾ ಬಂದಿದ್ದ ಕಾರಣ ಏನು? ಅದಕ್ಕೆ ನಾವು ತಿಳ್ಕೊಂಡದ್ದು ಏನು ಅಂದರೆ, ಅದು ಎಲ್ಲಿಂದನೋ ರೆಕ್ಕೆ ಕಟ್ಕೊಂಡು ಹಾರ್ಕೊಂಡ್ಬಂತು ಚೈನಾದಿಂದ. ಅಮ್ಮ, ಕರೆಕ್ಟಾಗಿ ನಮ್ಮ ಕರಳಲ್ಲಿ 1 kg ಅಷ್ಟು ಬ್ಯಾಕ್ಟೀರಿಯಾಸ್ ಇದೆ ಪ್ರೆಸೆಂಟಲ್ಲೇ. 1 kg ಬ್ಯಾಕ್ಟೀರಿಯಾಸ್ ಇದೆ, ಯಾವಾಗಲೂ ಇರುತ್ತೆ. ಇದನ್ನು ಕ್ಲೀನ್ ಮಾಡೋರು ಯಾರು? ಅದು ಎಲ್ಲಿಂದನೋ ಬಂತಪ್ಪ, ಓಕೆ ಒಪ್ಕೋತೀನಿ. ಯಾಕೆಂದರೆ ಎಲ್ಲರ ಕರಳಲ್ಲೂ 1 kg ಇರಬೇಕು ಅಂತ ಕಾನೂನಿಲ್ಲ. ಅಂದರೆ ನಮ್ಮ ಉಸಿರಾಟ ಮತ್ತು ಮನಸ್ಸು, ಉಸಿರಾಟ ಮತ್ತು ಮನಸ್ಸಿಗೆ ನಿಕಟವಾದ ಸಂಬಂಧ ಇದೆ. ಅದಕ್ಕೋಸ್ಕರವಾಗಿ ಉಸಿರಾಟ ಒಂದೇ ರೀತಿಯಲ್ಲಿ ಇದ್ದಾಗ ಆದರ್ಶ ದಾಂಪತ್ಯ ಆಗತ್ತೆ. ಯಾವುದಾಗತ್ತೆ? ಆದರ್ಶ ದಾಂಪತ್ಯ ಆಗತ್ತೆ. ಗಂಡ ಹೆಂಡತಿ ಇಬ್ಬರು ಉಸಿರಾಟ ಇರಲೇಬೇಕು. ಇದು ಸಂಪ್ರದಾಯ ಸಂಸ್ಕಾರದಲ್ಲಿದೆ. ಅದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಮಗು ಮಾಡ್ಕೊಳ್ಳೋ ಹಾಗಿಲ್ಲ. ಇಬ್ಬರ ಉಸಿರಾಟವನ್ನು ಏಕಕಾಲದಲ್ಲೇ ಉಸಿರಾಟದ ಕ್ರಮ ಅನುಸರಿಸದೇ ಇದ್ದ ಗಂಡ ಹೆಂಡತಿಗೆ ಸಂತಾನ ಪ್ರಾಪ್ತಿ ಬೇಡ. ಅದಕ್ಕೆ ಉದಾಹರಣೆ, ಹೃದಯಕ್ಕೆ ನಾವೇನು ಕೆಲಸ ಕೊಡಬೇಕು? ಹೃದಯ ನಮ್ಗೇನು ಮಾಡ್ತಾ ಇದೆ? ಹಗಲು ರಾತ್ರಿ ನಮಗೋಸ್ಕರ ದುಡಿತಾ ಇದೆ. ಹೌದು. ನಮ್ಮ ಕೃತಜ್ಞತೆ ಏನು ಹೃದಯಕ್ಕೆ? ನಾವೇನು ಕೊಡಬೇಕಮ್ಮ? ಹೃದಯಕ್ಕೆ ನಮ್ಮ ಕೃತಜ್ಞತೆ ಏನು? ಅದರ ವೇಗವನ್ನು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಹೃದಯದ ವೇಗವನ್ನು ನಾವು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಇದು ನಾವು ಕೊಡಬೇಕಾದ ಕೃತಜ್ಞತೆ. ಒಂದು ದಿನಕ್ಕೆ ಒಬ್ಬ ಮನುಷ್ಯ 21,600 ಸಲ ಉಸಿರಾಡ್ತಾರೆ ಅಂತ ಒಂದು ಅಂದಾಜು ಪ್ರಕ್ರಿಯೆಯಲ್ಲಿ ಹೇಳೋಣ. ಇಷ್ಟು ಮನುಷ್ಯನಿಗೆ ಇದನ್ನು ತುಂಬ ಅಪಾಯಕಾರಿಯಾಗಿರ್ತಕ್ಕಂತಹ ಬೆಳವಣಿಗೆ ಇದು. ಇಷ್ಟು ಉಸಿರಾಡಬೇಕು, ಅದು ಕಾನೂನಲ್ಲ. ಅಥವಾ ಇಷ್ಟೇ ಉಸಿರಾಡಬೇಕು ಅಂತ ಇನ್ನೊಬ್ರು ಹೇಳೋಕ್ಕಾಗಲ್ಲ. ಅಥವಾ ಅಷ್ಟು ಉಸಿರಾಡೋಕ್ಕೆ ಅಂತ ಅವ್ರ ಕೈ ಪ್ರಯತ್ನ ಮಾಡೋಕ್ಕೂ ಆಗಲ್ಲ. ಮಾಡ್ಬೋದು, ತುಂಬ ಸಮಯ ಬೇಕಾಗತ್ತೆ. ಅದು ಮಾಡಲಿಲ್ಲ ಅಂದರೆ ನಾವು ಮನುಷ್ಯ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಏನದು ಅಂದರೆ, ನಮ್ಮ ದೇಶದಲ್ಲಿ ಹಲವಾರು ಪ್ರಾಂತ್ಯಗಳಿದೆ. ಇಲ್ಲಿರ್ತಕ್ಕಂಥ ವಾತಾವರಣ ಉತ್ತರ ಕರ್ನಾಟಕದಲ್ಲಿ ಇಲ್ಲ. ನಿಜ. ಏನು ಕಾರಣ ಅಲ್ಲಿ? ಹೇಗಾಯ್ತು ಈ ಥರ? ಈಗ ನಾವೇನು ಹೇಳ್ತಾ ಇದ್ದೀವಿ, ಇದಕ್ಕೊಂದು ದೊಡ್ಡ ಒಂದು ಸಮಸ್ಯೆಯನ್ನು ಕೊಟ್ಟಿರ್ತೀವಿ. ಏನು ಅಂದರೆ, ಒಂದು ನಕ್ಷತ್ರ, ಒಂದು ರಾಶಿ ಅಂದ ತಕ್ಷಣ ಪ್ರಪಂಚಕ್ಕೆಲ್ಲ ಇದೊಂದೇ ಸಾರ್ತಾ ಇದ್ದೀವಿ. ಹೌದಾ? ಈ ನಕ್ಷತ್ರ, ಈ ರಾಶಿ, ಇದು ಹಿಂಗಿರುತ್ತೆ. ಹೆಂಗಾಗತ್ತದು? ಸಾಧ್ಯ ಇಲ್ವಲ್ಲ. ಅಶ್ವಿನಿ ನಕ್ಷತ್ರಕ್ಕೆ ಸಮಸ್ಯೆ ಇದೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಶ್ವಿನಿ ನಕ್ಷತ್ರ ಸಮಸ್ಯೆ ಇಲ್ಲ. ಬೇಡ. ಪಕ್ಕದ ಮೇಲೆ ಇರ್ತಕ್ಕಂಥ ಅಶ್ವಿನಿ ನಕ್ಷತ್ರ ಚೆನ್ನಾಗಿದೆ, ಈ ಮೇಲೆ ಇರ್ತಕ್ಕಂಥ ಅಶ್ವಿನಿ ನಕ್ಷತ್ರ ಸತ್ತೋಗಿದೆ. ಮತ್ತೆ ಎಲ್ಲಿ ನಿಮ್ಮ ಶಾಸ್ತ್ರ? ಎಲ್ಲಿ ನಿಮ್ಮ ಜ್ಯೋತಿಷ್ಯ? ಅಂದರೆ ಜ್ಯೋತಿಷ್ಯ ಸುಳ್ಳು ಪ್ರಶ್ನೆ ಅಲ್ಲ. ನಾವು ಎಷ್ಟು ಮಟ್ಟಕ್ಕೆ ನಮ್ಮ ದೇಶವನ್ನು, ನಮ್ಮ ಸಂಸ್ಕಾರ ಧರ್ಮವನ್ನು ತಗೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥ ವಿಚಾರಕ್ಕೆ ಬರುತ್ತೆ. ನಮ್ಮ ಉಸಿರಾಟವನ್ನು ನಾವು ಗಮನಿಸಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಬಂದರೆ ಇದೆಲ್ಲ ಪೂರ್ಣವಾಗಿ ನಡೆಯೋದೇ ಊಟದ ವಿಚಾರದಲ್ಲಿ. ಯಾವುದರಲ್ಲಿ? ಆಹಾರ ಸೇವನೆಯ ಮೂಲಕವನ್ನು ನಮ್ಮ ಉಸಿರಾಟವನ್ನು ಬದಲಾವಣೆ ಮಾಡ್ಕೊಳ್ಳೋ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಹಸುನ ದೇವರು ಅಂತ ಹೇಳ್ತೀವಿ, ಹೌದಲ್ಲ? ಆ ಹಸು ಮತ್ತೆ ಚೆನ್ನಾಗಿ ತಿಂದು ಮತ್ತೆ ಕೆಳಗಡೆ ಮಲ್ಕೊಂಡು ಮತ್ತೆ ರಿಪೀಟ್ ಅಗಿತಾ ಇರತ್ತೆ. ಹೌದು. ಮನುಷ್ಯ ಮಾಡ್ತಾನ? ಇಲ್ಲ. ಆಗಿದೆಯಾ? ನೋಡಿ, ದೈವತ್ವ ಅನ್ನೋದು ಅದು. ಹಾಗೆ ನಾವು ಮಾತಾಡಿಕೊಂಡು ಹೆಂಗೆಂಗೋ ವ್ಯಂಗ್ಯವಾಗಿ ನಮಗೆ ಹೆಂಗೆ ಇಷ್ಟ ಬೇಕೋ ನಿಂತ್ಕೊಂಡೋ ಕೂತ್ಕೊಂಡೋ ಬೊಂಬಡಿ ಹೊಡ್ಕೊಂಡೋ ತಿನ್ಬಿಟ್ಟು ಉಸಿರಾಟ ಕರೆಕ್ಟಾಗಿರ್ಬೇಕು. ಎಲ್ಲಿ ಬರುತ್ತೆ? ಅಪ್ಪನೂ ಅದೇ ಮಾಡಿರೋದು, ಅಮ್ಮನೂ ಅದೇ ಮಾಡಿರೋದು, ಮಕ್ಕಳು ಅದೇ ಮಾಡಿರೋದು. ಈಗ ಅಪ್ಪ ಅಮ್ಮನಿಗೆ ಉಸಿರಾಟದ ಕ್ರಮ ಗೊತ್ತು ಅಂತಿದ್ರೆ ಮಕ್ಕಳಿಗೆ ಹೇಳ್ಕೊಡ್ತಿದ್ರು. ಯಾವ ತಂದೆ ತಾಯಿಗೆ ಅವರೆಷ್ಟೇ IAS ಆಫೀಸರ್ ಆಗಿರಲಿ, ಅವರೆಂಥದ್ದೇ ವಿದ್ವತ್ತಾಗಿರಲಿ, ನಾನು ಪ್ರಶ್ನೆ ಕೇಳೋದು ಒಂದೇ, ಅದು ನನ್ನ ವೈಯಕ್ತಿಕ ಅಲ್ಲ. ಉಸಿರಾಟದ ಕ್ರಮವನ್ನು ತಿಳಿಸ್ಬಾರ್ದ? ನಾವು ತಿಳ್ಕೋಬಾರ್ದ? ಈ ಪ್ರಶ್ನೆಗೆ ಉತ್ತರ ಎಷ್ಟು 1000 ವರ್ಷಗಳು ಆಯ್ತಮ್ಮ, ಇಲ್ಲಿವರೆಗೂ ಅಕೌಂಟ್ ಓಪನ್ ಆಗಿಲ್ಲ.
ಎಲ್ಲರಿಗೂ ಒಬ್ಬರ ಮೇಲೆ ಕಂಪ್ಲೇಂಟು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾನು ಸರಿ ಇಲ್ಲ ಅಂತ ಹೇಳ್ಕೊಳಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಹೀಗೆ ಹೇಳ್ಕೊಂಡು ಕಾಲ ಕಳೆದಿದ್ದೀವಿ. ಅದಕ್ಕೊಂದು ಪೂಜೆ ಅಂತ ಇಟ್ಕೋತೀವಿ, ಅದಕ್ಕೊಂದು ದೇವರು ಅಂತ ತರ್ತೀವಿ, ಅದಕ್ಕೊಂದು ರಥ ಅಂತ ತರ್ತೀವಿ. ನಾವು ಬದಲಾವಣೆ ಆಗಿಲ್ಲ, ಮಾಡ್ತಾನೇ ಇದ್ದೀವಿ ಎಲ್ಲನೂ ಖರ್ಚು ಮಾಡಿ. ಮತ್ತೆ ಎಲ್ಲಿದ್ದೀವಿ ನಾವು ಹಾಗಾದ್ರೆ ಉಸಿರಾಟದ ಪ್ರಕ್ರಿಯೆಗೂ ಗುರುಗಳೇ, ಉಸಿರಾಟದ ಒಂದು ಪ್ರಕ್ರಿಯೆಗೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ಇರುವಂತಹ ಮನೋ ಅಥವಾ ದೈಹಿಕ ಸಮಸ್ಯೆಗೂ ಇರುವಂತಹ ಲಿಂಕ್ ಏನು ಹಾಗಾದ್ರೆ? 1000 ಲಕ್ಷ ಕೋಟಿ ಪಟ್ಟಿದೆ, ಲಕ್ಷ ಕೋಟಿ ಪಟ್ಟಿದೆ. ಇದನ್ನು ಸಾಬೀತುಪಡಿಸಿ ನಾವು ತೋರಿಸಬಹುದು. ಏನು? ಉಸಿರಾಟಕ್ಕೂ ನಮ್ಮ ಆಹಾರ ಪ್ರಕ್ರಿಯೆಗೂ ನಿಕಟವಾದ ಸಂಬಂಧ ಇದೆ. ಹಾಗಿರಬೇಕಾದ್ರೆ ನಾವು ಊಟ ಮಾಡ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ, ಏನು ತಪ್ಪಾಗಿದೆ ಅಂತ ಪ್ರಶ್ನೆ ಆಗುತ್ತಲ್ಲಮ್ಮ. ಹಾಗಿರ್ಬೇಕಾದ್ರೆ ನಾವು ಒಂದು ತಿಳ್ಕೊಬೇಕಾಗತ್ತೆ, ಆಹಾರ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಮ್ಮ ಕರುಳು, ನಮ್ಮ ಜಠರ, ನಮ್ಮ ಗಂಟ್ಲು, ನಮ್ಮ ಅನ್ನನಾಳ ಅಂತ ಇಟ್ಕೋತೀವಿ. ಅಮ್ಮ ಅದು ಯಾವುದು ಬಯಸುತ್ತೆ ಗೊತ್ತಾ? ನಾವು ಅರ್ಧಂಬರ್ಧ ಚೂರು ಮಾಡಿ ತಿಂತೀವಲ್ಲ, ಇದನ್ನು ಬಯಸಲ್ಲ, ಇದನ್ನು ತಡ್ಕೊಳ್ಳಲ್ಲ. ಈ ಸತ್ಯ ಇಲ್ಲಿವರೆಗೂ ಬೇಕಾದ್ರೆ ನಾನು ಎಷ್ಟು ಮಟ್ಟಕ್ಕೆ ಬೇಕಾದ್ರೆ ನಾನು ಸಾಬೀತುಪಟ್ಟು ತೋರಿಸಬಲ್ಲೆ. ಚೂರು ರೀತಿಯ ಆಹಾರವನ್ನು ನಮ್ಮ ದೇಹ ತಗೊಳ್ಳೋಕೆ ರೆಡಿ ಇಲ್ಲ. ಯಾವ್ದು ತಗೊಳುತ್ತೆ? ದ್ರವರೂಪವಾಗಿರ್ತಕ್ಕಂಥ ದೋಸೆ ಹಿಟ್ಟು ಹೇಗಿರುತ್ತೋ ಹಾಗೆ ಹೋಗಬೇಕು ಬಾಯಿಂದ ಗಂಟ್ಲಿಗೆ. ಗಂಟ್ಲಲ್ಲಿ ಗೊತ್ತಾಗಬಾರ್ದು ಏನು ಹೋಗ್ತಾ ಇದೆ ಅಂತ. ನಾವು ಅರ್ಧಂಬರ್ಧ ತಿನ್ಬಿಟ್ಟು ಗ್ಲಾಸಲ್ಲಿ ನೀರು ಮಾಡ್ಕೊಂಡು ಗಪ್ಕ ಅಂತ ತಿನ್ಬಿಟ್ಟು ಮೇಲಿಂದ ನೀರು ಕುಡಿಯುವಂಥವ್ರು ನಾವು ಮನುಷ್ಯರಾಗಿದ್ದೀವಾ? ಇದನ್ನು ಯಾವ ಪ್ರಯೋಗಾಲಯದಲ್ಲೂ ಯಾವ ಕಾರಣಕ್ಕೂ ಯಾರು ಹೇಳಲಿಕ್ಕಾಗಿಲ್ಲ, ಹೇಳೋಕ್ಕಾಗೋದು ಇಲ್ಲ, ಕಂಡ್ಲಿಯಕ್ಕಾಗೇ ಇಲ್ಲ ಅಂತ ನಾನು ಹೇಳ್ತೀನಿ. ಇದನ್ನು ಚಾಲೆಂಜ್ ಮಾಡಿ. ಯಾಕಾಗಲಿಲ್ಲ? ನೀವಾಗಲೇ ಒಂದು ಪದ ಪ್ರಯೋಗ ಮಾಡಿದ್ರಿ, ಪ್ರಾಂತ್ಯ ಅಂತ ಹೇಳಿ. ಪ್ರಾಂತ್ಯದ ವಾತಾವರಣ, ಪ್ರಾಂತ್ಯದ ಪದ್ಧತಿ ಅಂತ ನೋಡೋದಾದರೆ ನಾವೀಗ ನೀವು ಹೇಳಿದ ಹಾಗೆಯೇ ಉತ್ತರ ಕರ್ನಾಟಕ ತಗೊಳ್ಳೋಣ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿನ ದೇಸೀಯತೆ ಅಂದರೆ ಜೋಳದ ರೊಟ್ಟಿ, ರೈಟ್? ಅದನ್ನು ಅಗದು ಅದನ್ನು ಲಿಕ್ವಿಡ್ ಫಾರ್ಮಿಗೆ ತೊಗೊಂಡು ಅದೇ 21 ಸತಿ ತಿನ್ನೋದಕ್ಕೂ ಒಂದು ಪದ್ಧತಿ ಇದೆ ಅಂತ ಹೇಳ್ತಾರಲ್ಲ, ಅದನ್ನು ಲಿಕ್ವಿಡ್ ಫಾರ್ಮಾಗಿ ತೊಗೋಬೋದು. ಈಗ ಈ ಕಡೆ ಹಾಸನ, ಮಂಡ್ಯ, KR ಪೇಟೆ ಈ ಪ್ರಾಂತ್ಯ ಭಾಗ ಅಂದಾಗ ಅಲ್ಲಿ ವಿಶೇಷವಾಗಿ ರಾಗಿ ಮುದ್ದೆಯನ್ನು ತಿನ್ನುವಂಥ ಪ್ರಕ್ರಿಯೆ ಇದೆ. ಈಗ ಅದನ್ನು ನುಂಗುವಂಥ ಪ್ರಕ್ರಿಯೆ ಅಲ್ಲಿ ಲಿಕ್ವಿಡ್ ಫಾರ್ಮ್ ಆಗಲ್ವಲ್ಲ, ಹೇಗೆ? ಇಲ್ಲಿ ಒಂದು ವಿಷಯ, ಬಾಯಲ್ಲಿ ಹಾಕಿ ನಾವು ಹಗೀತಕ್ಕಂಥದ್ದು ಅಂತಕ್ಕಂಥದ್ದು ಒಂದು ಭಾಗ ಇದ್ದರೆ, ಭೂಮಿಯಲ್ಲಿರ್ತಕ್ಕಂತಹ, ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ, ಭೂಮಿಯಲ್ಲಿರುವಂಥ ಪೋಷಕಾಂಶ ಮನುಷ್ಯನಿಗೆ 90% ಬೇಕು. ಈ ಭೂಮಿಯ ಪೋಷಕಾಂಶವನ್ನು ಬಳಸಬೇಕು ಅಂತ ನಮ್ಮ ಭಾರತ ದೇಶದಲ್ಲಿ ಇನ್ನೂ 0 ಪಾಯಿಂಟಲ್ಲಿ ಇದ್ದೀವಿ ನಾವು. ಭಾರತ ದೇಶದ ಇತಿಹಾಸದಲ್ಲಿ ನಮ್ಮ ಭೂಮಿಯಲ್ಲಿರುವಂಥ ಪೋಷಕಾಂಶಗಳನ್ನು ಬಳಸ್ತಾ ಇದ್ದೀವಿ ಅಂತಕ್ಕಂಥ ಸತ್ಯಾಂಶ ಈವರೆಗೂ ಯಾರಿಗೂ ತಿಳಿದಿಲ್ಲ. ಇದನ್ನು ಬೇಕಾದ್ರೆ ನಾನು ಸಾಬೀತುಪಡಿಸಿ ತೋರಿಸ್ತೀನಿ. ಅದು ತಿಳ್ಕೊಂಡಿದ್ರೆ ನಿಜಕ್ಕೂ ನಾವು ಈ ರೀತಿಯ ಅಜ್ಞಾನಿಗಳತ್ವದಲ್ಲ ಬದುಕೋ ಅವಶ್ಯಕತೆ ಇರಲಿಲ್ಲ. ಜ್ಞಾನತ್ವ, ನಮ್ಮ ಭಾರತ ದೇಶದ ಇತಿಹಾಸ ಸಂಸ್ಕಾರ ಇರೋದು ಜ್ಞಾನತ್ವ. ನಾವು ಅದನ್ನ ತೆಗೆದು ಗಾಳಿಗೆ ತೋರ್ಬಿಟ್ಟಿದ್ದೀವಿ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ತಿಂಗಳಲ್ಲಿ 12 ಅಂದರೆ ವರ್ಷದಲ್ಲಿ 12 ತಿಂಗಳು, 6 ತಿಂಗಳು ಸಮಭಾಗ, ಹೌದಾ? ದಿನದಲ್ಲಿ 24 ಗಂಟೆ ಸಮಭಾಗ. 12 ತಿಂಗಳಲ್ಲಿ 2 ಮಾಸ, ಒಂದು ಶುಕ್ಲ ಒಂದು ಕೃಷ್ಣ, 15 ದಿವಸ. ಉತ್ತರಾಯಣ ದಕ್ಷಿಣಾಯನ 50-50, ಹೌದಾ? ನಮ್ಮ ಮನೆ ಹಂಗಿದೆಯಾ ನೋಡ್ಕೊಳ್ಳಿ. ಇಡೀ ಭಾರತ ದೇಶಕ್ಕೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾವು ಆ ಮನೆ ಕಟ್ಟ ಯೋಗ್ಯತೆ ನಮಗಿದೆಯಾ? ಉತ್ತರಾಯಣ ದಕ್ಷಿಣಾಯನ ಪಥ ಬದಲಾವಣೆ ಅಂತ ಕೂತ್ಕೊಂಡು ಬಂಬಡಿ ಹೊಡೆಯೋ ನಾವು. ಎಲ್ರಿ ಬದಲಾವಣೆ ಆಗುತ್ತೆ? ಯಾವುದ್ರ ಬದಲಾವಣೆ ಆಗೋದು? ಪೂರ್ವ ಪಶ್ಚಿಮವಾಗಿ ಹೇಳ್ತದೆ. ಸೂರ್ಯನ ಒಂದು ಕ್ರಮ ನಡೀತಕ್ಕಂಥದ್ದು ಪೂರ್ವ ಪಶ್ಚಿಮ ಇರ್ತಕ್ಕಂಥದ್ದು, ಹೌದಾ? ಭೂಮಿ ಮತ್ತು ಸೂರ್ಯನ ಬದಲಾವಣೆಗಳಾಗ್ತಕ್ಕಂಥ ಚಕ್ರ ಇದು ಪೂರ್ವ ಪಶ್ಚಿಮವಾಗಿ. ಉತ್ತರ ದಕ್ಷಿಣಕ್ಕೆ ಮನೆ ಕಟ್ತಾರೆ, ಏನು ಮಾಡೋಣ? ಅದು ಉತ್ತರ ಕರ್ನಾಟಕ ಆಗಿರ್ಬೋದು, ನಮ್ಮ ಬ್ಯಾಂಗ್ಳೂರು ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಉತ್ತರ ದಕ್ಷಿಣವಾಗಿ ಇರ್ತಕ್ಕಂಥದ್ದು. ಅದಕ್ಕಿಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದಿಕ್ಸೂಚಿ ನೋಡಿದ್ಯಲ್ಲಮ್ಮ, ಅದನ್ನಿಟ್ಟರೆ ಯಾವ ಕಡೆ ತೋರಿಸುತ್ತೆ? ನಾರ್ತ್. ಯಾಕೆ ತೋರಿಸ್ಬೇಕು ನಾರ್ತೇನೆ? ದಕ್ಷಿಣ ಯಾಕೆ ತೋರಿಸ್ಬಾರ್ದು? ಅದು ಯಾಕೆ? ಅದಕ್ಕೂ ವಿಚಾರ ಬೇಕಲ್ಲ. ನಾರ್ತೆ ಯಾಕೆ ತೋರಿಸುತ್ತೆ ಹೇಳ್ಬಿಡ ನಾನೇ. ವೇಗ ಜಾಸ್ತಿ ಇದೆ, ಇದು ಡೇಂಜರ್ ಅಂತ. ಉತ್ತರದಲ್ಲಿ ನಾವು ಮಲಗಬಾರದು ಅಂತ ಹೇಳುತ್ತೆ, ಉಸಿರು ಕಟ್ಕೊಳ್ಳುತ್ತೆ ಅಂತ ಹೇಳುತ್ತೆ. ಇನ್ನೂ ನಮ್ಗಿನ್ನೂ ಅರ್ಥ ಆಗಿಲ್ವಲ್ಲ ಅದು. ಆದರೆ ಉತ್ತರ ದಕ್ಷಿಣ ಮನೆ ಕಟ್ಟಕ್ಕಂತ ಹೊಡಿದೀವಿ, ಹುಚ್ಚು ಮುಂಡೆವು ನಾವು. ಗುರುಗಳೇ, ಈ ಮಲಗುವ ಸಂದರ್ಭದಲ್ಲಿ ಉತ್ತರಕ್ಕೆ ತಲೆ ಹಾಕಬಾರ್ದು, ಅದನ್ನ ಬಹುತೇಕರು ಫಾಲೋ ಮಾಡ್ತಾರೆ. ಒಂದು ನಿಮಿಷ ಉತ್ತರ ದಿಕ್ಕನ್ನು ಏನು ಫಸ್ಟ್ ತಿಳ್ಕೊಳ್ಳಿ ಮೊದಲು. ಫಾಲೋ ಮಾಡೋದು ಪ್ರಶ್ನೆ ಎಲ್ಲೈತಲ್ಲಿ ಅಮ್ಮ. ಇದು ಫಾಲೋ ಮಾಡೋ ಅಭ್ಯಾಸ ಇಲ್ಲವೇ ಇಲ್ಲ ನಮ್ಮ ದೇಶದಲ್ಲಿ.
ಕಾರಣ ಯಮನ ದಿಕ್ಕು ಅಂತ ಹೇಳ್ತಾರೆ ಉತ್ತರ ದಕ್ಷಿಣನ. ಹೌದಾ? ಮನುಷ್ಯ ಯಮನ ದಿಕ್ಕಲ್ಲಿರ್ಬೇಕಾ? ವಾಸ ಮಾಡಬೇಕಾ? ಎಲ್ಲಿದೆ ಈಗ? ಎಲ್ಲ ಆಲ್ಮೋಸ್ಟ್ ಆಲ್ ಸೈಟ್ ಹಂಚೋದೇ ಉತ್ತರ ದಕ್ಷಿಣನೇ. ಓಕೆ. ಪ್ರಪಂಚಾದ್ಯಂತ ಸೈಟ್ ಅಲಾಟ್ ಮಾಡ್ತಾ ಇರ್ತಕ್ಕಂಥ ಗೌರ್ಮೆಂಟ್ ಆಗಲಿ ಯಾರೇ ಆಗಲಿ ಇದು ಸತ್ಯ ಗೊತ್ತಾಗಿದೆಯಾ ಅಂತ ನಾನು ಕೇಳ್ತೀನಿ. ಉತ್ತರ ದಕ್ಷಿಣ ನಿವೇಶನ ತಪ್ಪು ಅನ್ನೋ ಅರಿವು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಗೊತ್ತಾಗಿದೆಯಾ? ಅದನ್ನೇ ಹಂಚ್ತಾ ಇದ್ದಾರೆ. ಏನಿದೆ ಅರ್ಥ? ಏನಿದ್ರಲ್ಲಿ ದಿಕ್ಯೋಚನೆ ಮಾಡ್ತೀರಾ? ಉತ್ತರ ಹಂಗಿದೆ ದಕ್ಷಿಣ ಹೆಂಗಿದೆ ತಲೆ ಈ ಕಡೆ ಹಾಕ್ಬೋದು ಮ್ಯಾಜಿಕ್ ಹೇಳ್ತೀರಾ? ಸತ್ಯ ಹೇಳಿ. ಅದಕ್ಕೆ ಯಾವುದನ್ನು ನಾವು ಪ್ರಕೃತಿಯನ್ನು ಅನುಸಾರವಾಗಿ ನಾವು ಬದುಕಬೇಕಾ ಬೇಡವಾ? ಬದುಕಬೇಕಲ್ಲ. ಹಾಗಿದ್ಮೇಲೆ ಪ್ರಕೃತಿ ಅಂತಕ್ಕಂಥದ್ದಕ್ಕೆ ನಾವು ಮೋಸ ಮಾಡ್ತಾ ಇದ್ದೀವಾ ಇಲ್ವಾ? ಪ್ರಕೃತಿಯನ್ನು ಕೆಡಿಸ್ತಾ ಇದ್ದೀವಾ ಇಲ್ವಾ? ಅದಕ್ಕೆ ಇವಾಗ ಚಳಿ ಅನ್ನಂಗಿಲ್ಲ, ಬೇಸಿಗೆ ಅನ್ನಂಗಿಲ್ಲ, ಎಲ್ಲ ಉಲ್ಟಾಪಟ್ಟ ನಡೀತಾ ಇರೋದು. ಯಾಕೆ? ನಾವು ಹಾಳು ಮಾಡಿಬಿಟ್ಟಿದ್ದೀವಿ. ನಮ್ಮ ದೇಹನೂ ಹಾಳು ಮಾಡ್ಕೊಂಡಿದ್ದೀವಿ, ಪ್ರಕೃತಿಯನ್ನು ಹಾಳು ಮಾಡಿಬಿಟ್ಟಿದ್ದೀವಿ. ಅದರಿಂದ ಏನಾಗ್ತಾ ಇದೆ? ಯಾವಾಗ ಚಳಿ, ಯಾವಾಗ ಬಿಸಿಲು, ಯಾವಾಗ ಮಳೆ, ಆಶ್ಚರ್ಯಕವಾಗಿದೆಯಲ್ಲ. ಈಗ ಈ ವಿಚಾರವನ್ನು ಪ್ರಾಪಂಚಿಕವಾಗಿ ಪಂಚಾಂಗಕ್ಕೆ ಬಂದರೆ ಇದು ತದ್ವಿರುದ್ಧವಾಗಿದೆ. ಹೌದಲ್ಲ? ಹಾಗಾದ್ರೆ ಪಂಚಾಂಗ ತಪ್ಪ, ನಾವು ತಪ್ಪ? ಯೋಚನೆ ಮಾಡಬೇಕಲ್ಲ. ನಾವು ಅನ್ನೂ ಆ ಗೋಜಿಗೆ ಹೋಗಿಲ್ಲ. ಪಂಚಾಂಗದಲ್ಲಿರೋ ಸತ್ಯ ರೀ, ಸತ್ಯನೇ. ನೀವೇನು ಮಾಡಿದ್ದೀರಾ? ನೀವೇನು ಮಾಡ್ತಾ ಇದ್ದೀರಾ? ನೀವೇನು ತಿಳ್ಕೊಂಡಿದ್ದೀರಾ? ಏನು ಮಾಹಿತಿ ಕೊಡ್ತಾ ಇದ್ದೀರಾ? ಹೇಗೆ ಬದುಕ್ತಾ ಇದ್ದೀರಾ? ಮಾಡಬೇಕಲ್ಲ. ಅಮ್ಮ ಬರೀ ಭಾಷಣಗಳು ಮಾತಾಡೋದಲ್ಲ, ಪ್ರವಚನಗಳು ಹೇಳೋದಲ್ಲ, ಮಂತ್ರ ಹೇಳಿ ಪೂಜೆ ಮಾಡೋದಲ್ಲ. ನಿಮ್ಮಲ್ಲಿ ಇರತಕ್ಕಂಥ ದೇಹದ ಸಂಬಂಧಪಟ್ಟಂಥ ಪ್ರಕೃತಿಯನ್ನು ಎಷ್ಟು ಮಟ್ಟಿಗೆ ಗಮನಿಸಿದ್ದೀರಾ? ನಂಬರ್ 1. ನಂಬರ್ 2, ನೀನು ವಾಸ ಮಾಡುವ ಜಾಗದಲ್ಲಿ ಅದು ಬಾಡಿಗೆದೋ ಲೀಸೋ ಓನೋ ಏನೋ ಒಂದು, ಆ ಜಾಗವನ್ನು ನೀವು ಗುರುತಿಸೋ ಮಟ್ಟಕ್ಕೆ ನಮ್ಮಲ್ಲಿ ಗೊತ್ತಾಗಿದೆಯಾ? ಯಾರು ಗೊತ್ತಿದ್ದು? ಯಾರು ಗೊತ್ತು ಅಂತ ಕೇಳ್ತೀನಿ. ಆಮೇಲೆ ಇದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅನ್ನೋದಾದ್ರು ಕರೆದುಬಿಟ್ಟು ಹಾರ ಹಾಕಿ ಇಲ್ಲೇ ಕಾರ್ಯಕ್ರಮ ಮಾಡಿಸೋಣ. ಮನೆಯಲ್ಲಿರುವಂಥ ಪ್ರಕೃತಿಯನ್ನು, ಮನುಷ್ಯನ ದೇಹದಲ್ಲಿ ನಡೀತಾ ಇರತಕ್ಕಂಥ ಪ್ರಕೃತಿಗನುಸಾರವಾಗಿ ನಾವು ಈ ರೀತಿ ಸೈಟೇ ಇರಬೇಕು ಅಂತ ಹೇಳಬೇಕು. ಆಮೇಲೆ ವೇದದ ಬಗ್ಗೆ ಹೋಗೋಣ, ವೇದ ಉಪನಿಷತ್ ಬಗ್ಗೆ ಹೋಗೋಣ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬೇಕೇ ಬೇಕೆಲ್ಲವೂ ಕೂಡ. ಆದರೆ ಇಲ್ಲಿ ಅತಿ ಮುಖ್ಯವಾಗಿ ತಿಳ್ಕೊಬೇಕಾಗಿದ್ದು ನಾವು ನಮ್ಮ ಮೆದುಳಿಗೆ ನಾವು ಒತ್ತಡ ಜಾಸ್ತಿ ಇದೆ ಅಂತ ಇದೆಯೋ ಇಲ್ವಮ್ಮ? ಇವಾಗ ಒತ್ತಡಕ್ಕೆ ಏನು ಮೆಡಿಷನ್ನು? ಸ್ಟ್ರೆಸ್. ಹೌದು ಇದೆ. ಏನು ಮೆಡಿಷನ್? ಒತ್ತಡಕ್ಕೆ ಏನು ಮೆಡಿಷನ್ನು? ಉತ್ತರ ಇಲ್ಲ. ಎಲ್ಲಿದೆ ಉತ್ತರ? ಒತ್ತಡ ಯಾಕೆ ಬರುತ್ತೆ? ನಂಬರ್ 1. ಅದಕ್ಕೆ ಔಷಧಿ ಯಾವುದು ಹೇಳಿ ನೋಡೋಣ. ಗುರುಗಳೇ, ಪ್ರಾಬ್ಲಮ್ ಅಂದ್ಕೊಂಡ್ರೆ ಒತ್ತಡ ಬರುತ್ತೆ. ಆ ಪ್ರಾಬ್ಲಮ್ನ ಹೆಂಗೆ ಸಾರ್ಟ್ ಔಟ್ ಮಾಡಬೇಕು ಅನ್ನುವಂಥ ಮನೋಭಾವ, ಆ ಇಚ್ಛಾಶಕ್ತಿ, ಆ ವಿಲ್ ಪವರ್ ಇತ್ತು ಅಂದರೆ ಯಾವುದು ಸಮಸ್ಯೆನೇ ಅಲ್ಲ. 1 ನಿಮಿಷ ಹಾಗಿದ್ದ ಮೇಲೆ 99% ಭಾಗ ಅದೇ ತನಕ ಸಾಯ್ತಾ ಇರೋದು ನಾವು. ಯಾರು ಕೇಳಬೇಡಿ, ಚಿಕ್ಕ ಮಗು LKG ಮಗು ಒತ್ತಡ ಇದೆ, ಸರಿ ಮಾಡಿ, ಸಾಲ್ವ್ ಮಾಡಿ. ಅಮ್ಮ ಒಬ್ಬರು ತಿಳ್ಕೊಂಡು ನಾನು ಹಿಂಗೆ ಬದುಕಿದ್ದೀನಿ ಅಂತ ಇನ್ನೊಬ್ರಿಗೆ ಅಡ್ವೈಸ್ ಮಾಡಬಾರ್ದು, ತಪ್ಪಿದು. ನಾನು ಅಮಾವಾಸ್ಯೆ ಮದುವೆ ಮಾಡ್ಕೊಂಡು ಏನು ಮಾಡಿದ್ಯಾ ಅಂತ ಇನ್ನೊಬ್ರಿಗೆ ಹೇಳ್ಬಾರ್ದು. ಅದನ್ನ ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲ, ಏನೇ ಆಗಿರಲಿ, ಅದು ಪ್ಲಸ್ ಆರ್ ಮೈನಸ್. ಇನ್ನೊಬ್ಬರ ಮೇಲೆ ಅವಲಂಬನ ಮಾಡ್ತಕ್ಕಂಥ ವಿದ್ಯೆನ ಇನ್ನೊಬ್ಬರ ಮೇಲೆ ಏರ್ಬೇಡಿ, ಮಿಸ್ಲೀಡ್ ಮಾಡೋದು. ಅದೇನು ನಿನ್ಗೆ ಒಳ್ಳೇದಾಗಿರ್ಬೋದು, ನೀನ್ ಮಾಡು, ಮದನ್ ಹೇಳಕ್ ಕೊಡುದು. ನಮ್ಮ ಮನೆ ದೇವರು ಶ್ರೀನಿವಾಸರು, ಅವನು ಶಿವನ್ಗೆ ಹೋಗ್ತಾನೆ, ಮಗ ಏಯ್ ಬೇಡ ಕಣೋ ಅಂದ್ರೆ ಹೇಳಂಗಿಲ್ಲ. ಯಾಕೆಂದ್ರೆ ಅಪ್ಪ ಹುಟ್ಟಿದ ದಿನ ಮಗ ಹುಟ್ಟಿಲ್ಲ, ಮಗ ಹುಟ್ಟಿದ ದಿನ ಅಪ್ಪ ಹುಟ್ಟಿಲ್ಲ. ಹಂಗಿದ್ಮೇಲೆ ನಮ್ಮನೆ ಶ್ರೀನಿವಾಸರೇ ಮಾಡುವಂತ ಆರ್ಡರ್ ಯಾಕೆ ಮಾಡ್ತೀರಾ? ನನಗೆ ಚಿತ್ರಾನ್ನ ಇಷ್ಟ, ನೀವೆಲ್ಲ ಚಿತ್ರಾನ್ನ ತಿನ್ನಿ ಅಂತ ಯಾಕೆ ಹೇಳ್ತೀರಾ? ಹೌದು, ಇದು ನಾವು ಏನಾಗ್ತಾ ತಪ್ಪಲ್ವಾ ಇದು? ಇಷ್ಟೆಲ್ಲ ನಾವು ಜಂಜಾಟದಲ್ಲಿ ಬದುಕೊಂಡು ಆಮೇಲೆ ಒಳ್ಳೇದಾಗಬೇಕು, ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಗಂಡ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಮಕ್ಕಳು ನಾನು ಹೇಳ್ದಂಗೆ, ಹೆಂಗಮ್ಮ ಕೇಳೋಕ್ಕಾಗತ್ತೆ? ನಮಗೆ ಮೂಲ ತತ್ವನೇ ಅರ್ಥ ಆಗಿಲ್ಲ, ನಾವೇ ಸಿದ್ಧತೆ ಆಗಿಲ್ಲ. ಇನ್ನೊಬ್ರಿಗೆ ನೀನು ಸರಿಯಾಗಿರೋ ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಕರೆಕ್ಟ್. ನಾವು ಆರೋಗ್ಯ ರಹಸ್ಯದಲ್ಲಿ ಹೇಳ್ತಾ ಇರ್ತಕ್ಕಂಥ ಮೆಸೇಜ್ ಏನು ಅಂದರೆ, ನಾನು ಹೇಳೋದನ್ನು ಮಾಡಿ ಅಂತ ಅಲ್ಲ, ಹೇಳಿದ್ದನ್ನು ನೀವು ಕೇಳಿ ಅಂತ ಅಲ್ಲ. ಇದರಲ್ಲಿ ಎಷ್ಟು ಸತ್ಯ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಾಡಿ ಅಂತ ಎಲ್ಲೂ ಹೇಳಿಲ್ಲ ನಾವು, ಅಥವಾ ಬನ್ನಿ ನಿಮ್ಗೆ ರಿಪೇರಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ನಾನು. ಯಾಕೆ? ನಿಮ್ಗೆ ಅರ್ಥ ಆಗ್ಬೇಕು, ಫಸ್ಟು ತಿಳ್ಕೊಬೇಕು ಅವರು. ಎಸ್, ಇವ್ರು ಹೇಳೋದ್ರಲ್ಲಿ ಎಷ್ಟು ಅರ್ಥ ಇದೆ, ಇದನ್ನ ಕೊನೆ ಪಕ್ಷ ನಾವು ತಿಳ್ಕೊಳ್ಳೋದು ಯಾವ್ದಕ್ಕೇನಾದ್ರು ಅರ್ಥ ಸಿಕ್ಕುತ್ತಾ, ಅಲ್ಲಿವರೆಗೂ ದಯವಿಟ್ಟು ಯಾವ ಕಾರಣಕ್ಕೂ ಆ ಥರ ಮಾಡಿಕೊಂಡು ಏನೋ ಹೇಳ್ಬಿಟ್ರು ಏನೋ ಮಾಡಕ್ಕೆ ಹೋಗಬೇಡಿ. ಕರೆಕ್ಟ್. ಮತ್ತು ಗೈಡೆನ್ಸ್ ಇಲ್ಲದೆ ಏನೂ ಮಾಡಬಾರ್ದು, ತಪ್ಪು. ಯಾರಿಗೋ ಒಬ್ರಿಗೆ ನೆಗಡಿ ಬಂತು ಅಂತ ಚೀಟಿ ಮನೇಲಿ ಇಟ್ಟಿದ್ರೆ, ಇನ್ನೊಬ್ರಿಗೆ ನೆಗಡಿ ಬಂದಾಗ ಆ ಚೀಟಿ ತಗೊಂಡು ಮೆಡಿಕಲ್ ತಗೊಂಡ್ರೆ ಏನು ಅರ್ಥ ಇದೆ? ಹೌದು. ಈ ನಮ್ಮ ಜನ ಇದನ್ನೇ ಮಾಡೋದು ಜಾಸ್ತಿ. ಕರೆಕ್ಟ್. ಅವ್ರು ಯಾವುದೋ ದೇವ್ರಿಗೆ ಹೋಗಿ ಬಂದ್ರು, ಮಗಳು ಮದುವೆ ಆಯಿತು, ಇವರು ಆ ದೇವ್ರಿಗೆ ಹೋಗ್ತಾರೆ. ಅರೆ ಹೋಗ್ಬೇಕಾ ಬೇಡ ಪ್ರಜ್ಞೆ ಇಲ್ಲ ನಮ್ಮಲ್ಲಿ.
ಈ ಪ್ರಜ್ಞೆ ಅಂತಕ್ಕಂಥ ಒಂದು ಸ್ಥಿತಿಗೆ ಅಮ್ಮ ನಾವು ಮೊದಲು ಬರಬೇಕಾದ್ರೆ ನಮ್ಮ ಉಸಿರಾಟಕ್ಕೆ ಬ್ರೇಕ್ ಹಾಕೋದನ್ನ ಕಲಿಬೇಕು. ಆಮೇಲೆ ಈಗ ಹೇಳಿದೆ ನಾನು ಉತ್ತರಾಯಣ ದಕ್ಷಿಣಾಯನ ತಿಂಗಳಲ್ಲಿ ಬರ್ತಕ್ಕಂಥ ಎಲ್ಲವನ್ನೂ ಹೇಳಿದೆ. ಕೊನೆ ಭಾಗ ಹೇಳ್ತೀನಿ, ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಕೂತ್ಕೊಂಡು ಯೋಚನೆ ಮಾಡಬೇಕು. ಯೋಚನೆ ಮಾಡೋದಲ್ಲ, ಆಲೋಚನೆ ಮಾಡಬೇಕು. ಏನು, ನಮ್ಮ ಉಸಿರಾಟ ಸಮತೋಲನವಾಗಿದೆಯಾ, ಅದು ಗೊತ್ತಿದೆಯಾ? ನಮ್ಮ ಉಸಿರಾಟ ಸಮತೋಲನವಾಗಿ ಉಸಿರಾಡುವ ಕ್ರಿಯೆ ನಮಗೆ ಗೊತ್ತಿದೆಯಾ? ಪ್ರಶ್ನೆ. ಉತ್ತರ ಇಲ್ಲಿ ಯಾರು ಹೇಳೋದು? ಈಗ ಉಸಿರಾಟ ಅಂದರೆ ಗುರುಗಳೇ, ಈಗ ಕೆಲವೊಮ್ಮೆ ನಾವು ಉಸಿರಾಟದ ಪರೀಕ್ಷೆ ಯುಗಾದಿ ಹಬ್ಬದ ಸಂದರ್ಭ ಬೆಳಗ್ಗೆ ಎದ್ದ ತಕ್ಷಣ ಹೀಗೆ ಇಟ್ಕೊಂಡು ಬಿಸಿ ಮತ್ತು ಅದರದ್ದು ಪ್ರಮಾಣ ಹೆಂಗಿದೆ ಅಂತ ಚೆಕ್ ಮಾಡ್ತೀವಲ್ಲ, ಆ ಥರನ ಅಥವಾ ಸಮತೋಲನ ಅಂದ್ರೆ ಯಾವ ತರ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ? ವಿಚಾರ ಅವರು ಇಲ್ಲಿ ಬಿಸಿ ಬರುತ್ತೆ, ಇಲ್ಲಿ ತಣ್ಣಗೆ ಬರುತ್ತೆ ಅಂತಕ್ಕಂಥ ವಿಚಾರಕ್ಕೆ ಬಂದ್ರೆ, ಬಲಭಾಗದಲ್ಲಿ ಇರತಕ್ಕಂಥದ್ದು ಉಷ್ಣಾಂಶ ಅಂದ್ರೆ ಸೂರ್ಯನಾಡಿ, ಇದು ಚಂದ್ರನಾಡಿ. ಅಮ್ಮ ಇದು ಗೊತ್ತಿರತಕ್ಕಂಥ ವಿಷಯನೇ. ಆದ್ರೆ ಕೆಲವ್ರಿಗೆ ಶೀತ, ಕೆಲವ್ರಿಗೆ ಉಷ್ಣ ಆಗತ್ತೆ. ಹೌದು. ಇದೇನು ದೇವ್ರು ಕೊಟ್ಟಿದ್ದ? ದೇವ್ರು ಕೊಟ್ಟಿದ್ದ? ಇದು ಪ್ರಕೃತಿ. ಅದು ಇಲ್ಲ, ಪ್ರಕೃತಿ ಅಲ್ಲ, ಸುಳ್ಳು ಅಲ್ಲ, ದೇಹ ಪ್ರಕೃತಿ ಎಂದೆ. ಎಸ್, ನಮ್ಮ ದೇಹದ ಪ್ರಕೃತಿಯಲ್ಲಿ ವ್ಯತ್ಯಾಸ ಆದಾಗ ನನಗೆ ಉಷ್ಣ ಜಾಸ್ತಿ, ನನಗೆ ಶೀತ ಜಾಸ್ತಿ ಅಂತ ಹೇಳ್ತೀವಿ ನಾವು. ದಿಸ್ ಕರೆಕ್ಟ್. ಆದರೆ ಅದನ್ನು ನಾವು ನಮ್ಮ ದೇಹಕ್ಕೆ ಅದು ಏನಕ್ಕೆ ಬಂದಿದೆ, ನಮ್ಗೆ ಯಾಕೆ ಅನುಭವಿಸ್ತಾ ಇದ್ದೀವಿ ಅನ್ನೋ ಪ್ರಕ್ರಿಯೆ ತಗೋಬೇಕು. ನಾವೇನು ಮಾಡ್ತೀವಿ, ಅದಕ್ಕೆ ಮೆಡಿಸಿನ್ ತಗೊಳಕ್ ಹೋಗ್ತೀವಿ. ಮೂಲ ಹುಡುಕಲ್ಲ. ಅಮ್ಮ ಇದು ತಪ್ಪಾಗಿದೆ ಅಂತ ಅನ್ಕೊಂಡಾಗ ನೀನು ಮೆಡಿಸಿನ್ಗೆ ಹೋಗೋ ಅವಶ್ಯಕತೆ ಬರಲ್ಲ. ಇದಕ್ಕೆ ತಮೋಗುಣ, ತಪೋಗುಣ ಅಂತಕ್ಕಂಥದ್ದು, ರಜೋಗುಣ ಅಂತಕ್ಕಂಥ ವಿಷಯಗಳಿದೆಯಲ್ಲ, ಇದು ನಮ್ಮಲ್ಲಿ ಆಗಿರ್ತಕ್ಕಂತಹ ಜನ್ಮ ಜನ್ಮಾಂತರ ಅಂತ ನಾವು ಮಾತಾಡ್ತೀವಲ್ಲ, ಇಲ್ಲಿ ನಾವು ಎಡವುತ್ತಾನೇ ಇದ್ದೀವಿ, ಮುಂದೆನೂ ಎಡವ್ತೀವಿ. ಯಾಕೆ ಅಂದರೆ ಓಪನ್ ಆಗ್ತಾ ಇಲ್ಲ. ಅದು ಹೇಗಿದೆಯೋ ಹಾಗೆ ಬಿಡ್ರಿ, ಅದು ಅಷ್ಟೇ ರೀ, ಅದು ಹೀಗೆ ಹೋಗ್ತಾ ಇದ್ದೀವಿ ನಾವು. ತಂದೆ ಅದು ಇಷ್ಟೇ, ಇದು ತಾಯಿ ಇದಿಷ್ಟೇ, ಮಕ್ಕಳು ಇಷ್ಟೇ. ಇಲ್ಲ, ನಾವು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಯಾವುದರಲ್ಲಿ ಜ್ಞಾನತ್ವವನ್ನು ಬೆಳೆಸಕ್ಕೆ ಬಿಡ್ತಾ ಇಲ್ಲ, ನಾವು ಬುದ್ಧಿಯನ್ನು ಬೆಳೆಸಕ್ಕೆ ಹೋಗ್ತಾ ಇದ್ದೀವಿ. ಈ ಸಮತೋಲನ ಉಸಿರಾಟ ಹೇಗೆ ಅಂತಂದ್ರೆ, ನಮಗೆ ಪ್ರಾಣ ಅಪಾನ ಎರಡು ಇದೆಯಲ್ಲಮ್ಮ. ಹೌದು. ಇದೆರಡು ಜೀವಕ್ಕೆ ತುಂಬ ಮುಖ್ಯ ಅಲ್ಲ. ಇಲ್ಲಿ ಬೇಕಾಗಿರುತ್ತೋ ನಮಗೆ ಮೆಸೇಜ್. ಪ್ರಾಣಾಪಾನ ಅಂದ್ರೆ, ಪ್ರಾಣ ಅಪಾನ ಅಂದ್ರೆ 5 ಅಕ್ಷರ ಆಯ್ತು. ಹೌದು. ಪಂಚಭೂತಗಳು ಅಂತ ಅಲ್ಲೇ ಬರುತ್ತೆ. ಪ್ರಾಣಾಪಾನ ಅಂತ ಉಚ್ಚಾರಣೆ ಇಲ್ಲದ 4 ಬಂತು. ಅದು ಮನೆಯ ದಿಕ್ಕಲ್ಲಿ ಬರುತ್ತೆ. ಪಂಚಭೂತಗಳು, ಪಂಚ, ಓಕೆ. 4 ದಿಕ್ಕು, 5 ಪ್ರಾಣ, ಪಂಚ ಪ್ರಾಣ ಅಂತ ಹೇಳ್ತೀವಿ, ಪಂಚಭೂತಗಳು ಅಂತ ಹೇಳ್ತೀವಿ. 5 4 9 ಆಯ್ತು. ಮನೆಯಲ್ಲಿ 4 ದಿಕ್ಕು ಕ್ರಮಬದ್ಧವಾಗಿದೆಯಾ? ಅಲ್ಲಿ ಫೇಲ್. 4 ದಿಕ್ಕಿಲ್ಲ. ಎಷ್ಟು ಮನೆಗಳಲ್ಲಿ 4 ದಿಕ್ಕಿದೆ? 4 ದಿಕ್ಕು ಇರಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಮನೆ ಕಟ್ಟೋರಿಗೆ ಇದೆಯಮ್ಮ ಇದು ಪ್ರಜ್ಞೆ ಇದೆಯಾ? ಮನೆ ಕಟ್ಟಕ್ಕೆ ಬರ್ಕೊಡ್ತಾರೆ, ಮೂಲೆಗಳು ಇರಬೇಕು ಅಂತ ಹೇಳ್ತಾರೆ ಅವರು. ಅಳತೆ ಒಂದೇ ಹೇಳೋದು. ಅದು ಯಾರು ಪಂಚಾಂಗದ ನೋಡ್ಕೋತಾರೆ, ಜೆರಾಕ್ಸ್ ಮಾಡಿ ಕೊಡ್ತಾರೆ. ಇಷ್ಟಕ್ಕಿಷ್ಟು ಕಟ್ಟು, ಇಷ್ಟಕ್ಕಿಷ್ಟು ಕಟ್ಟು ಅಂತ. ಹೇಳ್ದವರು ಉದ್ಧಾರ ಆಗಿಲ್ಲ, ಮಾಡಿದವರು ಉದ್ಧಾರ ಆಗಿಲ್ಲ ಅಂತ ನಮ್ಗಿನ್ನೂ ಗೊತ್ತೇ ಆಗಿಲ್ಲ. ಅಲ್ಲ, ಹೇಳ್ಕೊಡ್ತಾರೆ ಮನೆ ಕಟ್ಟೋದು ಹಿಂಗೆ ಅಂತ. ಅವ್ರು ಚೆನ್ನಾಗಿದ್ದಾರೆ ಅಂತ ಯೋಚನೆ ಮಾಡೋ ಶಕ್ತಿ ನಮ್ಗೆ ಯಾಕೆ ಬರ್ತಾ ಇಲ್ಲ? ಹೌದಲ್ಲಮ್ಮ? ನಾನು ಇದನ್ನು ಮಾಡಿ ಅಂತ ಹೇಳಿದ್ರೆ ನಾನೇನು ಅಂತ ತಿಳ್ಕೊಬೇಕು. ನೀವು ಇವ್ರು ಕಟ್ಸಿರೋ ಮನೆ ಎಷ್ಟಿದೆ, ಎಷ್ಟು ಚೆನ್ನಾಗಿದೆ ತಿಳ್ಕೊಬೇಕಲ್ಲ. ಗುರುಗಳೀಗ ಇವತ್ತಿನ ಜನಮಾನಸದೊಳಗೆ ಒಂದು ಯೋಚನೆ ಏನಿರುತ್ತೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಯಾರು ಸಬಲರಾಗಿರ್ತಾರೆ ಅವರು ಎಂಥ ಕಷ್ಟವನ್ನು ಕೂಡ ಎದುರಿಸಬಲ್ಲರು ಅಂತ ಹೇಳಿ. ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ಸಿರಿವಂತರು ತಮ್ಮದೇ ಆದಂಥ ಕಾಳಜಿಯನ್ನು ವಹಿಸ್ತಾರೆ. ಈಗ ದೊಡ್ಡ ದೊಡ್ಡ ನಮ್ಮ ಭಾರತದ ಸಿರಿವಂತರು ಈ ಪದ್ಧತಿಯನ್ನು ಅನುಸರಿಸಿ ಅಂತ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಹಂಗಾದ್ರೆ ಅಮ್ಮ ಒಂದು ನಿಮಿಷ, ಅವರು ಮಾತ್ರೆ ಕಂಪನಿಯಲ್ಲಿದ್ದಾರೆ. ನಮ್ಮ ದೇಶ ಮಾತ್ರೆ ಕಂಪನಿಯಲ್ಲಿ ಇಲ್ಲಮ್ಮ. 1 ಗಂಟೆ ಮೆಡಿಕಲ್ ಸ್ಟೋರ್ ಓಪನ್ ಮಾಡದೆ ಫಾರಿನ್ ಯಾವುದೋ ಕಾರಣಕ್ಕೆ ಎಷ್ಟು ಜನ ಸತ್ತೋಗ್ತಾರೋ, ನಮ್ಮ ದೇಶ ಆ ಮಟ್ಟಕ್ಕೆ ಹೋಗಿಲ್ಲಮ್ಮ ಇನ್ನೂ. ಏನು ಹೇಳ್ತೀಯ ತಾಯಿ? ಯಾಕೆಂದ್ರೆ ಉಪ್ಸಾರು ಬಸ್ಸಾರು ತಿಂದು ಬದುಕ್ತಾ ಇದೀವಿ ನಾವು. ಆದರೆ ಆ ಆಹಾರದ ಮೂಲ ತತ್ವ ತಿಳ್ಕೊಂಡಿಲ್ಲ ನಾವು. ಉಪ್ಸಾರು ಬಸ್ಸಾರು ಮಾಡೋದು ಗೊತ್ತು, ಆದರೆ ಅದನ್ನು ಬಳಸೋ ವಿಧಾನ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ನಾವು ಈಗ ನೀನು ಹೇಳಿದ ನಮ್ಮ ಪ್ರಶ್ನೆ ಸಾಕಷ್ಟು ಜನದಲ್ಲಿ ತಲೆ ಕೆಡ್ತಾ ಇದೆ. ಇದು ಅಲ್ಲಿ ಹಣ ಮಾಡಿಲ್ವಾ, ನಾವು ಹಣ ಮಾಡೋಕ್ಕೆ ಆಗೇ ಇಲ್ಲ, ಇವೆಲ್ಲ ನಿಂತ್ಕೊಂಡು ಈ ಥರ ನಮ್ಮ ಬೇಜವಾಬ್ದಾರಿ ಥರ, ನಮ್ಮ ಸೋಮಾರಿ ಥರ ನಮ್ಮನ್ನು ಹಾಳು ಮಾಡ್ತಾ ಇದೆ. ಇವತ್ತು ಹೊರದೇಶದಲ್ಲಿ ಎಷ್ಟೋ ನಮ್ಮ ಭಾರತ ಕಡೆ ತಿರುಗ್ತಾ ಇದ್ದಾರೆ, ಇದೇ ಸಂಸ್ಕಾರ ಚೆನ್ನಾಗಿದೆ ಅಂತ. ಯಾಕೆ ಅಂದರೆ 3 ಸಮಯ ಅಂದರೆ ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇರೋದು. ಇದನ್ನ ಗಮನ ಇಟ್ಕೋಬೇಕು ನಾವು. ಇದೆಲ್ಲೂ ವಿಶ್ವದಲ್ಲಿ ಇಲ್ಲ. ಹರಳಿ ಮರ ಬೇರೆ ಕಡೆ ಹೋದ್ರೆ ನೀವು ಹುಡುಕಿದ್ರು ಸಿಕ್ಕಲ್ಲ. ನಮ್ಮಲ್ಲಿ ಗಲ್ಲಿಗೆ ಹರಳಿ ಮರ ಇದೆ ಅಂತ ಅದೃಷ್ಟವಂತರು. 7 ನದಿಗಳು, 7 ನದಿಗಳಿದೆ ನಮ್ಮಲ್ಲಿ ಭಾರತ ದೇಶದಲ್ಲಿ. ಎಂಥ ಅದೃಷ್ಟವಂತರಮ್ಮ ನಾವು. ಇದನ್ನು ಬಳಸ್ಕೊಳ್ಳದೆ ಸೋಮಾರಿತನಕ್ಕೆ ಸುಮ್ಮನೆ ಬೇರೆ ಕುತ್ಕೊಂಡು ಹೊರದೇಶ ನೋಡಿ, ಆ ದೇಶ ನೋಡಿ, ಅವ್ರು ನೋಡಿ, ಇವ್ರು ನೋಡಿ ಅಂತ ಸಮಯ ವ್ಯರ್ಥ ಮಾಡೋದಕ್ಕೆ ಇದನ್ನು ಸೋಮಾರಿತನ ಅನ್ಬೇಕಾ? ಏನು ಹೇಳಬೇಕು?
ಈ ರೀತಿಯಾಗಿ ನಾವು ಇನ್ನೊಬ್ಬರ ಬಗ್ಗೆ ಕೈ ತೋರಿಸದೆ ನಮಗೆ ನಾವು ಅರ್ಥ ಮಾಡ್ಕೊಳ್ಳೋದು ಜ್ಞಾನತ್ವ ಅಂತ ಹೇಳುತ್ತೆ. ಏನಮ್ಮ, ಈಗ ಮನೆಗಳಲ್ಲಿ ಹೋಗಿ ನೀವು ಯಾರಾದರೂ ಬೇರೆಯವ್ರ ಕೈ ತೋರಿಸ್ದಾಗ ಕುಟುಂಬದಲ್ಲಿ ಇದ್ದಾರೆ ಸ್ವಲ್ಪ ನೋಡಮ್ಮ. ಗಂಡನಿಗೆ ಹೆಂಡತಿ ಕೈ ತೋರಿಸ್ತಾರೆ, ಹೆಂಡತಿ ಗಂಡನ ಕೈ ತೋರಿಸ್ತಾರೆ, ಇವರಿಬ್ಬರು ಮಕ್ಳು ಕೈ ತೋರಿಸ್ತಾರೆ, ಮಕ್ಕಳು ಅಪ್ಪ ಅಮ್ಮನ ತೋರಿಸ್ತಾರೆ. ಏನಿದು? ಹಿಂಗೆ ತೋರಿಸೋರು ಯಾರೂ ಇಲ್ಲ, ಸಾಧ್ಯನೇ ಇಲ್ಲ. ಮನೆಯ ಯಜಮಾನ ದೇವರಾಗಿರಬೇಕು ಅಂತ ಹೇಳಿದ್ದೀನಿ, ಭಗವಂತನಾಗಬೇಕು ಮನೆ ಯಜಮಾನ ಅಂತ ನಾನು ಹೇಳ್ಬಿಟ್ಟೆ. ಈಗ ಯಜಮಾನ ಎಷ್ಟೋ ಜನ ಬೈಕತ್ತಾರೆ ನನಗೆ, ಹೆಂಗ್ ಸ್ವಾಮಿ ಭಗವಂತ ಆಗಲಿ ನಾನು ಮಾತಾಡೋಂಗಿಲ್ಲ. ಅಲ್ಲ, ಮಗಳ ಮದುವೆ ಆಗಿಲ್ಲ, ಮಗನ ಪೂರ್ತಿ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ, ನನ್ನ ಹೆಂಡತಿ ಆರೋಗ್ಯ ಚೆನ್ನಾಗಿಲ್ಲ, ನಾನೇನು ದೇವರಾಗಲಿ ಅಮ್ಮ? ಕ್ವಶನ್ ಮಾರ್ಕ್ ಅಲ್ವಾ? ಇವ್ನು ಹಿಂಗೆ ಅನ್ಕೊಂಡೆ ಒಂದಿನ ಸಾಯ್ತಾನೆ. ಇದು ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಬಿಟ್ಟು ಹೋಗ್ತಾನಲ್ಲ, ಅವ್ರಿಗೆ ಗಿಫ್ಟ್ ಇದು. ಅಕಾಲಿಕ ಮರಣ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು ಒತ್ತಡದಲ್ಲಿ, ಅಥವಾ ತಾನೇ ಕೈಯಾರ ಏನೋ ಮಾಡ್ಕೊಂಡ್ಬಿಡ್ಬೋದು, ಅಥವಾ ಮನೆ ಬಿಟ್ಟೆ ಎಲ್ಲ ಹೋಗ್ಬಿಡ್ಬೋದು, ಅಥವಾ ನೀರಿಗೆ ಹೋಗಿ ಬೀಳ್ಬೋದು, ಏನು ಬೇಕಾರಾಗಿರ್ಬೋದು. ಇದೆಲ್ಲ ಯಾರಿಗೆ ಬರುತ್ತೆ? ವಂಶಕ್ಕೆ ಬರುತ್ತೆ. ಮತ್ತು ವಂಶದಲ್ಲಿರ್ತಕ್ಕಂಥವ್ರು ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾರೆ, ಯಾಕೆಂದರೆ ಅಪ್ಪ ಏನು ಹೇಳ್ಕೊಡ್ಲಿಲ್ಲ. ಹೌದಲ್ಲ? ಈ ನಮ್ಮನಿಗೆ ಮೊದಲೇ ಗೊತ್ತಿಲ್ಲ. ಇದು ಶಿಕ್ಷಣ ವ್ಯವಸ್ಥೆಯಲ್ಲಿ ಇದಿಲ್ಲವೇ ಇಲ್ಲ. ಬದುಕಿನ ಮೌಲ್ಯಗಳನ್ನು ಹೇಳುವಂತಹ ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇನ್ನೂ ಬಂದೇ ಇಲ್ಲ. ನಾವು ಓದ್ತಾ ಇರೋದು ಯಾವುದು ಅಂದರೆ ಲೌಕಿಕ ಜ್ಞಾನ. ಕರೆಕ್ಟ್. ಹಣ ಮಾಡೋಕ್ಕೆ, ಬದುಕಕ್ಕೆ ಹೆಂಗೆ ಬೇಕು ಮಾಡಬೇಕು ಅನ್ನೋದಕ್ಕೆ ಓದಕ್ಕೆ ನಾವು ಮಾತ್ರ ಸಿಕ್ಕಿರೋದು. ಆರೋಗ್ಯವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಎಲ್ಲರೂ ಶಿಕ್ಷಣದಲ್ಲಿ ಇದೆಯಮ್ಮ? ಸೊ ನಮಗೆ ಬೇಕಿರೋದೇನು? ಆರೋಗ್ಯ. ನಾವು ಆರೋಗ್ಯಕ್ಕೆ ಓದ್ತಾನೆ ಇಲ್ವಲ್ಲ, ಓದಕ್ಕಲ್ಲಿ ಇಲ್ವೇ ಇಲ್ವಲ್ಲ. ಅಂದರೆ ಇವತ್ತು ನಾವು ಮೆಡಿಕಲ್ ಅಂತಕ್ಕಂಥ ಒಂದನ್ನು ಇಟ್ಕೊಂಡು, ಒಂದು ಲೈನ್ ಇಟ್ಕೊಂಡು, ದೇವಸ್ಥಾನನ ಒಂದು ಲೈನ್ ಇಟ್ಕೊಂಡು, ಇದೆರಡರ ನೋಡ್ಕೊಂಡೇ ಬದುಕ್ತಾ ಇರೋದು ನಾವು. ಅಲ್ಲೂ ಏನೂ ಸಿಗ್ತಾ ಇಲ್ಲ, ಇಲ್ಲೂ ಏನೂ ಸಿಗ್ತಾ ಇಲ್ಲ. ಹೌದಲ್ಲ? ಆದರೆ ಹಾಗಿದ್ಮೇಲೆ ನಮ್ಮ ತಪ್ಪೇನಾಯಿತು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಒಂದು ಸಣ್ಣ ಉದಾಹರಣೆ. ದ್ರೌಪದಿದು ವಿಚಾರ ವಸ್ತ್ರ ವ್ಯತ್ಯಾಸ ಆಗುವಂಥ ಸಂದರ್ಭದಲ್ಲಿ ಧೃತರಾಷ್ಟ್ರನ ಒಂದು ಸಮೀಪದಲ್ಲಿ ವಿಚಾರ ಹೇಳ್ತಾ ಇರ್ತೀನಿ. ಅವರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೃಷ್ಣ ಅಂತ ಮೊದಲನೇ ಸಲ. ಎರಡನೇ ಸಲ ಮಧುರೆಯಲ್ಲಿರ್ತಕ್ಕಂಥ ಕೃಷ್ಣ ಅಂತಾಳೆ. ಏನು ಶೇಕ್ ಆಗಲ್ಲ. ಹೃದಯೇಶ್ವರ ಅಂದ ತಕ್ಷಣ ಟಕ್ ಅಂತ ಬಂದು ಹಿಡಿತಾನೆ. ಯಾಕಪ್ಪ ಇಷ್ಟು ತಡ ಮಾಡಿದೆ ಅಂದರೆ, ನೀನು ಹೆಸರೇಳಿ ಅಲ್ಲಿಂದ ಕರೆದಲ್ಲ, ನಾನು ಬರೋದು ಲೇಟ್ ಆಗಲ್ವಾ? ನೀನು ಮೊದಲೇ ಈ ಕೆಲಸ ಮಾಡಿದ್ರೆ ನಾನು ಮೊದಲೇ ಬರ್ತಾ ಇದ್ದೆ. ಅರ್ಥ ಆಯ್ತಲ್ಲ? ಅಂದರೆ ಭಗವಂತ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿದ್ದಾನೆ. ಇದು ಯಾವಾಗ ತಿಳ್ಕೊಳ್ಳೋದು? ಅಮ್ಮ, ನೀನು ಮೊನ್ನೆ ಹೇಳಿದೆ ಬಸವಣ್ಣನವರು ಬರೆದಿಟ್ಟು ಹೋಗಿದ್ದಾರೆ ಅಂತ. ಎಷ್ಟು ಜನ ಇದನ್ನು ಪಾಲನೆ ಮಾಡ್ತಾ ಇದ್ದಾರೆ? ನಿಜ ನಿಜ. ಎಷ್ಟು ಜನ ಇದನ್ನು ಹೇಳ್ತಾ ಇದ್ದಾರೆ? ದಿನ ಬೆಳಗ್ಗೆ ಆಯ್ತು ಅಪ್ಪ ಅಮ್ಮನ ಮಕ್ಕಳು ಕೂರಿಸ್ಕೊಂಡು ಹೇಳಕ್ಕೆ ಸಾಧ್ಯ ಆಗಿದೆಯಾ? ಕೇಳೋದು ಒಂದೇ, ಚೆನ್ನಾಗಿ ಓದ್ಕೋ. ಇವತ್ತು ಎದುರುಗಡೆ ಮನೆ ಹುಡುಗ ಎಷ್ಟು ಚೆನ್ನಾಗಿ ಫಾಸ್ಟ್ ಆಗಿದ್ದಾನೆ, ನೀನು ಅದಕ್ಕಿನ್ನ ಮೀರು ಬರಬೇಕು ಅಂತ ಹೇಳ್ತಾರೆ ಹೊರ್ತು ಕರೆಕ್ಟಾಗಿ ಉಸಿರಾಡ್ತಾ ಇದೆಯಾ? ಒಂದು, ಅದು ಬೇಡ. ಮಲ್ಕೊಂಡ ತಕ್ಷಣ ನಿದ್ದೆ ಮಾಡ್ತಾ ಇದೆಯಾ? ಎರಡು, ಬೆಳಿಗ್ಗೆ ಎದ್ದ ತಕ್ಷಣ ಕರೆಕ್ಟಾಗಿ ಹೊಟ್ಟೆ ಕ್ಲೀನ್ ಆಗ್ತಾ ಇದೆಯಾ? ಮೂರು. ಯಾರು ಕೇಳ್ತಾರಮ್ಮ ಅಪ್ಪ ಅಮ್ಮ? ಕೇಳಬೇಕಾ ಬೇಡವಾ? ಇದನ್ನ ಕೇಳಬೇಕು. ಆರೋಗ್ಯ ನೀವು ಅದನ್ನು ಕೇಳಲಿಲ್ಲ ಅಂದರೆ ಮಕ್ಕಳು ಆರೋಗ್ಯ ಹೆಂಗೆ ಸರಿ ಮಾಡ್ತೀರಾ ನೀವು? ಕರೆಕ್ಟ್. ಅಮ್ಮ, ನನ್ನ ಹತ್ರ ಮದುವೆ ಆಗೋ ವಯಸ್ಸಿಗೆ ಕರ್ಕೊಂಬರ್ತಾರೆ, ಇವ್ನು ಯಾಕೋ ಮದುವೆಗೆ ಹೋಗ್ತಾ ಇಲ್ಲ ನೋಡಿ ಅಂತ ನನ್ನ ಹತ್ರ. ನಾನು ಅವರಿಗೆ ಫಸ್ಟ್ ಲೆಫ್ಟ್ ರೈಟ್ ಮಾಡ್ತೀನಿ. ನೀವು ಅಪ್ಪ ಅಮ್ಮ, ಸ್ವಂತ ಅಪ್ಪ ಅಮ್ಮನ ಅಂತೀನಿ. ಇದೇ ಹಿಂಗೆ ಅಂತೀರಾ ಅಂತೀರ? ಇಲ್ಲ, ನಂಗೆ ಡೌಟ್ ಇದೆ ಅಂತೀನಿ. ಯಾಕೆ? ನೋಡಲೇ ಇಲ್ಲ, ಗಮನಿಸ್ಲೇ ಇಲ್ಲ. ಅಪ್ಪ ಅಮ್ಮ ಇಬ್ಬರು ಕತ್ತು ಬಗ್ಗಿಸ್ಬಿಡ್ತಾರೆ. ಮಗ ಎದ್ಬಿಡ್ತಾನೆ. ಮಗ, ಸ್ವಾಮಿ ಇನ್ನೂ ಸ್ವಲ್ಪ ಹೇಳಿ ಅವ್ರಿಗೆ, ಇನ್ನೂ ಸ್ವಲ್ಪ ಹೇಳಿ ಅಂತ ಅವ್ನು ರೆಡಿ ಮಾಡ್ಬಿಡ್ತೀನಿ ನಾನು. ಹೆಂಗಿದೆ ವಿಷಯ? ಜ್ಯೋತಿಷ್ಯ ಕುಂಡ್ಲಿ ಎಲ್ಲ ವರ್ಕ್ ಆಗಲಿಲ್ಲ ಅಲ್ಲಿ. ನಾನು ಶಾಸ್ತ್ರ ಫಸ್ಟ್ ಆಫ್ ಆಲ್ ಹೇಳೋದೇ ಇಲ್ಲ. ಯಾಕನ್ನೋದು ಇಲ್ಲವೇ ಇಲ್ಲ. ಅದಕ್ಕೆ ನಾನು ಹೇಳಲ್ಲ. ಹೇಳ್ತಾ ಇದ್ದಲ್ಲ ಬೇರೆ, ಅದು ನಂಗೆ ಗೊತ್ತಿಲ್ಲ. ಅಮ್ಮ, ಒಬ್ಬೊಬ್ರು ಒಂದೊಂಥರ ಇರುತ್ತೆ, ನಮ್ಗೆ ಯಾಕೆ ಬೇಕದು? ಅವ್ರು ವೈಯಕ್ತಿಕ ಅದು. ಈಗ ಅವನಿಗೆ ದಿನಚರಿ ನೀನು ಮೊಬೈಲ್ ಎಷ್ಟೋ ತನಕ ಬಳಸ್ತೀಯಪ್ಪ ಅಂತ ಕೇಳ್ತೀನಿ. ಅಲ್ಲಿ ಸಿಕ್ಕಾಕೋತಾನ ಅವನು. ಯಾಕೆ ಅಷ್ಟೊಂದು ನೋಡ್ತೀಯ ಅಂದರೆ ನಿದ್ದೆ ಬರಲ್ವಲ್ಲ ಅಂತ. ನಿದ್ದೆ ಬರಲ್ಲ ಅಂದರೆ ಎಲ್ಲ ಪಿಕ್ಚರೆಲ್ಲ ಪೂರ್ತಿ ಉಲ್ಟಾ ತಾನೆ? ಹೌದು. ಅಮ್ಮ, ಈಗ ಅವ್ನು ಪೂಜೆ ಮಾಡಿ ನಿದ್ದೆ ಬರ್ಸೋಕ್ಕಾಗತ್ತಾ ನಾನು? ಇಲ್ಲ ಇಲ್ಲ. ಇವತ್ತು ಶಾಸ್ತ್ರ ಅಂತ ಹೇಳ್ತಕ್ಕಂಥ ಮಾಡ್ತಿರ್ತಕ್ಕಂಥ ಮನೆ ಆಳುವ ಕೆಲಸ ಇದೇನೆ. ಗಂಡ ಹೆಂಡತಿ ಜಗಳ ಆಡ್ತಾವ್ರೆ, ಪೂಜೆ ಮಾಡಿಸಿ. ಮಕ್ಕಳು ಹೇಳ್ದಂಗೆ ಕೇಳ್ತಾ ಇಲ್ಲ, ಪೂಜೆ ಮಾಡಿಸಿ. ಹೆಂಗ್ರಿ ಆಗುತ್ತೆ? ಪೂಜೆಗೂ ಮನುಷ್ಯನಿಗೂ ಸಂಬಂಧ ಎಲ್ಲಿದೆ? ಪದ್ಧತಿ ಸರಿ ಆಗಬೇಕು ಮನೆಯಲ್ಲಿ. ಫಸ್ಟು ಏನು ತಪ್ಪಿದೆ ತಿಳ್ಕೊಳ್ಳಿ, ಆಮೇಲೆ ಪೂಜೆ ಮಾಡಿಸಿ. ಈಗ ಹಾವೇರಿಯಿಂದ ಪಾರ್ವತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪಾರ್ವತಿ ಅವರೇ. ಹಲೋ ಪಾರ್ವತಿ ಅವರೇ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ನಾರಾಯಣ, ಹೇಳಮ್ಮ, ಏನಾಗಬೇಕು ಪಾರ್ವತಿ ಅವರೇ? ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಬಗ್ಗೆನಾ? ಹ್ಞೂ. ಪಾರ್ವತಿ ಅಲ್ವಾ ನೀವು? ಶಿವನ್ ಕೇಳಲಿಲ್ವಾ? ಏನು? ಪಾರ್ವತಿ ತಾನೇ ನೀವು? ಹ್ಞೂ ರೀ. ನಿಮ್ಮ ಯಜಮಾನ್ರ ಹೆಸರೇನು? ಶಾಂತನಗೌಡ್ರಿ. ಇನ್ನೊಂದು ಸಲ ಹೇಳಿ.
ಕಾಂತನಗೌಡ್ರು ಓಕೆ, ಏನು ಮಾಡ್ತಾರೆ? ಅಂತ ಮಾಡ್ತಾರ್ರಿ, ವ್ಯವಸಾಯ ಮಾಡ್ತಾರೆ. ಓಕೆ, ಏನು ಓದಿದ್ಯಮ್ಮ ನೀನು? SSLC ಓದೇನಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 16 ವರ್ಷ ಆಯ್ತು. ಏನು ನಕ್ಷತ್ರ ನಿಂದು? ನನ್ನ ನಕ್ಷತ್ರನ ಗೊತ್ತಿಲ್ಲ, ನನ್ನ ಮಗನ್ ನನಗೆ ಏನು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ರೀ, ಏನು ಗೊತ್ತಿಲ್ಲ ನಮ್ದು. ಮತ್ತು ಹಂಗೆ ಮದುವೆ ಮಾಡ್ಕೊಂಬಿಟ್ಟೆ? ಹ್ಞೂ ರೀ. ಓಕೆ, ಮಕ್ಕಳೆಷ್ಟು ನಿಮಗೆ? 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು 1 ಗಂಡು ಮಗ. ಗಂಡು ಮಗ ಕೊನೆಯವನಾ? ಹ್ಞೂ ರೀ, ಕೊನೆಯವ್ನು. ಎಷ್ಟು ವಯಸ್ಸು ಅವನಿಗೆ? ಈಗ 10 ವರ್ಷ ಇದೆ ಅವ್ನಿಗೆ. ಸೈಟ್ ಯಾವಾಗ ತೊಗೊಂಡ್ರಿ? ಸೈಟ್ ಏನು ತೊಗೊಂಡಿದ್ರಿ, ಹೊಲ್ದಾಗ ಮನೆ ಕಟ್ಸ್ಕೊಂಡೇವ್ರಿ. ಮನೆ ಯಾವಾಗ ಕಟ್ಟಿದ್ದು? ಅದು ಒಂದು 10 ವರ್ಷ ಆಯ್ತು ರೀ, 9 ವರ್ಷ ಮುಗಿದು 10 ಸ್ಟಾರ್ಟ್ ಆಗಿದ್ದು. 10 ವರ್ಷ ಆಯಿತು. ಹ್ಞೂ ರೀ. ಓಕೆ, ಮನೆ ಕಟ್ಟಕ್ಕಿಂತ ಮುಂಚೆ, ಮನೆ ಕಟ್ಟಿದ ಮೇಲೆ ಹೇಗೆ ಅನಿಸ್ತಿದ್ಯಮ್ಮ ನಿಮಗೆ? ಮನೆ ಕಟ್ಟಕ್ಕಿಂತ ಮುಂಚೆ ಒಂದು ಸ್ವಲ್ಪ ಗಂಡ ಇದ್ದ ಜಗಳ ಭಾಳ ಐತ್ರಿ, ಈಗ ಒಂದು ಸ್ವಲ್ಪ ಕಮ್ಮಿ ಆಗೈತ್ರಿ, ಆದ್ರೂ ಐತ್ರಿ ಸ್ವಲ್ಪ ಜಗಳ ಹಿಂಗೆಲ್ಲ. ಜಗಳ ಬಿಟ್ಟು ಬೇರೆ ಇನ್ನೇನಿದೆ ಈಗ? ಆರ್ಥಿಕ ಪರಿಸ್ಥಿತಿ ಮುಂಚೆ ಹಂಗೈತ್ರಿ, ಈಗ ಹಂಗೈತ್ರಿ, ಏನು ಇದೆ ಚೇಂಜಸ್ ಇಲ್ಲ ರೀ. ಅಲ್ಲ, ಆರ್ಥಿಕ ಸ್ಥಿತಿ, ನಿದ್ದೆ? ನಿದ್ದೆ ಒಂದು ಸ್ವಲ್ಪ ಈಗ ನಿಮ್ಮ ಪ್ರೋಗ್ರಾಮ್ ನೋಡಕ್ಕೆ ಸ್ವಲ್ಪ ನಿದ್ದೆ ಬಂದತ್ರಿ, ಆದ್ರೂ ಒಂದು ಸ್ವಲ್ಪ ನೈಟ್ ಎಚ್ಚರ ಆಗ್ತೈತ್ರಿ, 1 ಗಂಟೆ 1:30 ಸುಮಾರು ಎಚ್ಚರ ಆಗಿರತ್ರಿ. ಮತ್ತೆ ಹೋಗಿ ವಾಪಸ್ ರೆಸ್ಟ್ ಹೋಗ್ಬಂದು ಮತ್ತೆ ಮನ್ಬೇಕು ಆಕೈತ್ರಿ. ಎಷ್ಟು ಸಮಯ ಎಚ್ಚರ ಇರ್ತೀಯಮ್ಮ ನೀನು? ಅರ್ಧ ಗಂಟೆ ಇರ್ಬೋದಾ, 3/4 ಗಂಟೆ ಇರ್ಬೋದಾ? ಇಲ್ಲ ನಿಮ್ಮ ಪ್ರೋಗ್ರಾಮ್ ನೋಡಕ್ಕೆ ಅಯ್ಯೋ 2 ಗಂಟೆ ಎಚ್ಚರ ಇರ್ತೈತ್ರಿ. ನಿಮ್ಮ ಪ್ರೋಗ್ರಾಮ್ ನೋಡಕ್ಕೆ ಕುಂತ್ಮೇಲೆ ನೀರು ಕುಡಿಯೋದೆಲ್ಲ ಮಾಡಕ್ಕೆ ಕುಂತ್ಮೇಲೆ ನಂಗೆ ಸ್ವಲ್ಪ ನಿದ್ದೆ ಬರಾಕ್ ಕುಂತೈತ್ರಿ. ಕೋಪ ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ? ಎರಡೂ ಐತ್ರಿ, ಬೇಜಾರು ಆಗ್ತೈತ್ರಿ, ಕೋಪನೂ ಬರುತ್ತೆ. ಇದು ಬೇಕಾ? ಮನುಷ್ಯ ಅಂತಂದ ಮೇಲೆ ಕೋಪ ಬೇಜಾರು ಬೇಕಾ? ಮತ್ತೆ ಏನು ಅದಕ್ಕೆ ನೋಡ್ರಿ, ನಾನು ನಿಮ್ಮ ಪ್ರೋಗ್ರಾಮ್ ನೋಡ್ಕೊಂಡು ನನ್ನ ಸಮಸ್ಯೆಗಳು ಎಷ್ಟೋ ಸಮಸ್ಯೆ ಬಗ್ಗೆ ಸ್ವಲ್ಪ ಕಮ್ಮಿ ಆಗೈತ್ರಿ ನನಗೆ. ಆದ್ರೆ ಈ ಥರ ಹೇಳೋರು ಇಲ್ಲ ರೀ, ಈ ಥರ ಎಲ್ಲಿ ಹೋಗ್ಬೇಕು ಅನ್ಸಿತ್ರಿ ನನಗೆ, ಎಲ್ಲಿ ನನ್ನ ಸಮಸ್ಯೆ ಬಗ್ಗೆ ಹರ್ಕೋಬೇಕು ಅನ್ಸ್ಕೊಂತಿದ್ದೆ ನಾನು. ಓಕೆ, ಈ ಕಾರ್ಯಕ್ರಮ ಯಾವಾಗಿಂದ ನೋಡ್ತಿದ್ಯಮ್ಮ? ನಾನು ಒಂದು 2 ವರ್ಷ ಆಯ್ತು ನೋಡಕ್ಕೆ. ಏನಾದ್ರು ಬದಲಾವಣೆ ಆಗಿದೆಯಾ? ನನಗೊಂದು ಸ್ವಲ್ಪ ಅರ್ಧ ತನ್ನು ಭಾಳ ಬರ್ತಿತ್ತು ನಂಗೆ ಹೊಟ್ಟೆಗೆ. 1 ವರ್ಷ ಆಯ್ತು ನೋಡ್ರಿ, ಅರ್ಧ ತನ್ನು ಇಲ್ರಿ. ಒಬ್ಬ ಖುಷಿ ಆಯ್ತಲ್ಲ? ಭಾಳ ಬರ್ತಿತ್ತು, ಮುಂದೆ ನಂಗೆ ಭಾಳ ಖುಷಿ ಆಗೈತ್ರಿ. ನಾನು ಒಂದ್ಸತ ಬಂದೇನ್ರಿ, ನನ್ನ ಮುಂದೆ ಏನು ದಾರಿ ಸಿಗ್ಬಂದ್ರಿ ನನಗೆ. ಓಕೆ, ಯಾವ ಊರು ನಿಮ್ಮದು? ಹಾವೇರಿ ಡಿಸ್ಟಿಕ್ ಕೋರ್ಬಾಡ್ರಿ. ಮನೆ ಸುತ್ತ ಜಾಗ ಇದೆಯಾ? ಜಾಗ ಐತ್ರಿ. ಅಲ್ಲಿ ಲೆಟ್ರಿನ್ ಫಿಟ್ ಮಾಡಿರೋದು ಜಾಗ ಗೊತ್ತಿದೆಯಾ ಯಾವ ದಿಕ್ಕಂತ? ಅದು ಉತ್ತರಕ್ಕೆ ಮುಖ ಐತೆ ನಮ್ಮ ಮನೆ ಐತ್ರಿ. ನಮ್ಮ ಮನೆ ಬಿಟ್ಟು ಒಂದು 14 ಗುಂಟೆ ಜಾಗ ಬಿಟ್ಟು ಐತ್ರಿ. ಆದ್ರೆ ಅಲ್ಲ, ಜಾಗ ಎಷ್ಟೇ ಬಿಟ್ಟಿರಿ, ಯಾವ ದಿಕ್ಕಲ್ಲಿ ಲೆಟ್ರಿನ್ ಫಿಟ್ ಇದೆ ಅಂತ ಗೊತ್ತಾ? ಇದು ನಾ ಈ ಉತ್ತರಕ್ಕೆ ಮುಖ ಮಾಡಿ ಕುಂತನಿಲ್ರಿ, ಎಡಕ್ಕೆ ಐತಿ ನೋಡ್ರಿ. ಯಾರಿದ್ರ ಮಾಹಿತಿ ಕೊಟ್ಟಿದ್ದು ನಿಮಗೆ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಳ್ತಕ್ಕಂಥ ವಿಚಾರ? ಯಾರು ಹೇಳಿದ್ರಾ, ನೀವೇ ಮಾಡಿದ್ರಾ? ಇಲ್ಲ ನಮ್ಮ ಮನೆ ಹಿಂಗೈತ್ರಿ, ಮುಖ ಉತ್ತರಕ್ಕೆ ಐತಿ ನಮ್ಮ ಮನೆ ಮುಖ. ನಾ ಹಿಂಗ ಕುಂತೇನ್ರಿ, ಅದು ನಮ್ಮ ಎಡಕ್ಕೆ ಐತ್ರಿ ಅಂತ ಐತಿ ಲೈಟ್. ನೋಡಿ, ಇಲ್ಲಿ ವಿಷಯ ಇಷ್ಟೇ. ಒಂದನ್ನು ನೀವು ಟೆಸ್ಟ್ ಮಾಡಿ ಈಗ ಹೇಳ್ಕೊಡ್ತೀನಿ. ಲೆಟ್ರಿನ್ ಫಿಟ್ಟನ್ನು ಕರೆಕ್ಟಾಗಿ ಯಾವ ದಿಕ್ಕಲ್ಲಿ ಹಾಕಬೇಕು ಅಂತ ತಿಳ್ಕೊಂಡು ಸ್ವಲ್ಪ ಚೇಂಜ್ ಮಾಡಿಸಿ. ನಿಮಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ಆರ್ಥಿಕ ಸ್ಥಿತಿ ಎಷ್ಟು ಸುಧಾರಿಸುತ್ತೆ, ಗಂಡ ಹೆಂಡತಿ ಎಷ್ಟು ಕ್ವಾಲಿಟಿ ಆಗಿರ್ತೀರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಒಂದು ವಿಚಾರ ಮಾಡಬೇಕು. ಅಂಥ ಶಾಸ್ತ್ರ ಕೇಳೋರ ಹತ್ರ ಹೋಗಿ ಕೇಳಿಬಿಟ್ಟು ಎಲ್ಲೆಲ್ಲೋ ಮಾಡಿ ಏನೋ ಮಾಡಿ ತಿರ್ಗಾ ದುಡ್ಡು ವೇಸ್ಟ್ ಮಾಡ್ಕೊಂಡು ಬೈಯೋ ಕತೆ ಮಾಡ್ಕೋಬೇಡಿ. ಇದರ ಬಗ್ಗೆ ತಿಳುವಳಿಕೆ ಯಾರಿಗಿದೆ? ಒಂದು ಲೆಟ್ರಿನ್ ಫಿಟ್ ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಹೋಗಿ ಸೇರಬೇಕು, ಡಸ್ಟು ಅದು ಎಲ್ಲಿ ಸೇರಿದ್ರೆ ಯಾವ ದಿಕ್ಕಿಗೆ ಒಳ್ಳೆಯದು ಅಂತ ತಿಳ್ಕೊಂಡು ಮಾಡಿದ್ರೆ ತುಂಬ ಬಚಾವಾಗ್ತೀರ. ಚೇಂಜ್ ಮಾಡುವಂತ ಹೇಳೋರೆ ತಾಳು ಅಂದ್ಬಿಟ್ಟು ನಾನು ಹೇಳಿದೆ ಅಂತ ನೀವೇನೇನೋ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಎಲ್ಲ ಹಾಳು ಮಾಡ್ಕೊಂಡು ಮತ್ತೆ ಸಾರ್ಗೆ ಸಿಕ್ಕಾಕೋಬೇಡಿ. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡಮ್ಮ, ತುಂಬ ಒಳ್ಳೆಯದಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬದಲಾವಣೆ ಬರುತ್ತೆ. ತಿಳ್ಕೊತಾಯಿ, ನಿಮ್ಮ ಯಜಮಾನ್ರಿಗೆ ಹೇಳು, ಫಿಟ್ಟನ್ನು ಎಲ್ಲಿ ಮಾಡಬೇಕು ಕರೆಕ್ಟಾಗಿ ತಿಳ್ಕೊಂಡು ಮಾಡಿರಿ ಅಂತ ಹೇಳು. ಅಷ್ಟೇನು ದುಡ್ಡು ಖರ್ಚಾಗಲ್ಲ, ಕುಟುಂಬನೇ ಸೇಫ್ ಆಗುತ್ತೆ. ಒಳ್ಳೆಯದಾಗಲಿ. ರೈಟ್. ಅಭಿಲಾಷ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ಕಾರ ಅಭಿಲಾಷ ಅವರೇ. ನಮಸ್ತೆ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ನೀನೇನು ಮಾಡ್ತಿದ್ದೀಯಮ್ಮ? ನಾನು ಮನೇಲೇ ಇದ್ದೀನಿ. ಓಕೆ, ಏನು ನಿಮ್ಮ ಅಣ್ಣನ ಬಗ್ಗೆ ಏನಾಗಬೇಕು? ಅದೇ ಮದುವೆ ತುಂಬಾ ಡಿಲೇ ಆಗ್ತಿದೆ ಅವನು. ಎಷ್ಟು ವಯಸ್ಸು? ಎಷ್ಟು ವಯಸ್ಸು ಅವನಿಗೆ? 35 ವರ್ಷ ಆಯ್ತು. ಏನು ನಕ್ಷತ್ರ ಹೆಸರು? ಪುನರ್ವಸು ನಕ್ಷತ್ರ, ಹರೀಶ್ ಅಂತ ಹೆಸರು. ಏನು ಮಾಡೋದು ನಿಮ್ಮಣ್ಣ? ನಮ್ಮಣ್ಣ ಮ್ಯೂಸಿಷಿಯನ್, ಸಂಗೀತಗಾರ ಅಷ್ಟೇ. ಓಕೆ, ನಿಮ್ಮನೆ ಎಷ್ಟು ವರ್ಷದ್ದು? ನಮ್ಮನೆ ಇವಾಗ 5 ವರ್ಷದ್ದು ಕಟ್ಟಿರೋದು. ಕಟ್ಸಿದ್ದಾ? ಕಟ್ಟಿಸಿ 5 ವರ್ಷ ಆಯ್ತು. ಯಾವ ಕಡೆ ಜಾಯಿಂಟ್ ಇದೆ ಮನೆ ಅಥವಾ ಸುತ್ತ ಓಪನ್ ಇದೆಯಾ? ಮನೆ ದಕ್ಷಿಣಕ್ಕೆ ರೋಡ್ ಇರೋದು, ಪೂರ್ವಕ್ಕೆ ಬಾಗಿಲು ತಿರುಗಿಸ್ಕೊಂಡಿದೀವಿ. 20-30. ಯಾರು ಹೇಳಿದ್ದು ನಿಮಗೆ ಪೂರ್ವಕ್ಕೆ ಬಾಗಿಲು ತಿರುಗಿಸು ಅಂತ? ಶಾಸ್ತ್ರ ಹೇಳೋರಾ? ಗುರುಗಳೇ, ಅದು ಇಂಜಿನಿಯರ್ ಹಾಕೊಟ್ರು ಮಾಡೋದು.
ಓಕೆ, ಒಂಚೂರು ಹಂಗೆ ಕೇಳಿಸ್ಕೊ ನೋಡಮ್ಮ. ಇದೆಷ್ಟು ವಿಪರ್ಯಾಸವಾಗಿದೆ ವಿಷಯ ಅಂದರೆ, ಈ ಥರ ಟೆಕ್ನಿಕ್ ನಮ್ಮ ಜನ ತುಂಬ ಮಾಡ್ತಾರೆ. ಪಶ್ಚಿಮಕ್ಕೆ ರಸ್ತೆ ಇದೆ, ಉತ್ತರಕ್ಕೆ ಇಟ್ಕೊಂಬಿಡೋದು ಡೋರ್ನ, ಉತ್ತರ ಭಾರಿ ಒಳ್ಳೆಯದು ಅಂತ. ದಕ್ಷಿಣಕ್ಕೆ ರಸ್ತೆ ಇದ್ರೆ ಪೂರ್ವಕ್ಕೆ ಇಟ್ಕೊಂಡ್ಬಿಡೋದು. ನೋಡಮ್ಮ, ಇಂಥ ವಿಚಿತ್ರ ಜನಗಳೇ ನಮ್ಮ ಜಾಸ್ತಿ. ಇವನು ಎಲ್ಲೇ ಬಾಗಿಲಿಟ್ರು ಎಲ್ಲರೂ ಎಲ್ಲಿಗೆ ಬರಬೇಕು, ಯಾವ ರಸ್ತೆಗೆ ಬರಬೇಕು, ಅದೇ ರಸ್ತೆಗೆ ಬರಬೇಕು. ಬಾಗಿಲಿಟ್ಟು ಏನು ಪ್ರಯೋಜನ? ರಸ್ತೆ ಅಂತೂ ಬದಲು ಮಾಡೋಕ್ಕಾಗಲ್ಲ, ದಿಕ್ಕನ್ನ ಸಾಧ್ಯನೇ ಇಲ್ವಲ್ಲ. ಈಗ ಸೈಡ್ ತಗೊಳ್ಳುವಾಗ ಬೇಕಲ್ಲ, ಸೆನ್ಸ್ ಬೇಕಲ್ಲ ಅದಕ್ಕೆ. ಈಗ ಇಂಜಿನಿಯರ್ ಹೇಳಿದ್ರಂತೆ, ಅವ್ರು ತಪ್ಪಿಲ್ಲ, ದಿಕ್ಕು ನೋಡ್ತಾರೆ, ಇಡ್ತಾರೆ ಅಷ್ಟೇ. ಕರೆಕ್ಟ್ ಅಲ್ವಾ? ಇಷ್ಟೇ ದಿಕ್ಕಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂತ ಏನಿಲ್ವಲ್ಲ. ಯಾಕೇನೋ ಅವ್ರು ಮಾಡಿಕೊಟ್ರು ಇವ್ರು ಒಪ್ಪಲ್ಲ. ಇವ್ರು ಫಸ್ಟೇ ಕೇಳ್ತಾರೆ ನನಗೆ ರೂಮ್ ಅಗಲಾಗಿರಲಿ ಅಂತ. ಪೂರ್ತಿ ಮನೆ ಕೆಟ್ಟೋಗುತ್ತೆ. ಒಂದು ಅಗಲ ಮಾಡಿದ್ರೆ ಎಲ್ಲ ಚಿಕ್ಕದು ದೊಡ್ಡದು ವಿಚಿತ್ರವಾಗ್ಬಿಡುತ್ತೆ ಅಂತ ನಮ್ಮ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಆಮೇಲೆ ಇಂಜಿನಿಯರು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ನು ಫಸ್ಟೇ ಕೇಳ್ತಾರೆ ನಿಮ್ಗೆ ಏನೇನು ಬೇಕು ಹೇಳಿ ಅಂತ. ಕರೆಕ್ಟ್. ನನ್ನ ಹತ್ರ ಬಂದರೆ ಏನೇನು ಬೇಕು ಅಂತ ಮನೆ ಮಾಡಿಕೊಡಲ್ಲ. ಸೈಟ್ ನಿಮ್ಮದು, ದುಡ್ಡು ನಿಮ್ಮದು, ಮನೆ ಕಟ್ಸೋದು ನಾನು. ಏನು ಬಂದರೂ ಕೇಳಂಗಿಲ್ಲ. ಸಜ್ಜ ತಳ್ಳಲ್ಲ, ಅಡುಗೆ ಮನೆ ಚಿಕ್ಕದು ಮಾಡಲ್ಲ, ಅಗ್ರಿಮೆಂಟ್ ಆಗಬೇಕು. ತುಟಕ್ ಪಿಟಕ್ ಅಂತ ಬಾಯಿ ತೆಗಿಯಂಗಿಲ್ಲ ಗೃಹ ಪ್ರವೇಶ ಆಗೋವರೆಗೂ. ಪ್ರವೇಶ ಆದ್ಮೇಲೆ ಕುತ್ಕೊಂಡು ಮಾತಾಡೋಣ. ಚೆನ್ನಾಗಿ ನಿದ್ದೆ ಬರುತ್ತಾ? ಟೆಸ್ಟಿಂಗ್. ಅಡುಗೆ ರುಚಿ ಇರುತ್ತಾ? ಟೆಸ್ಟಿಂಗ್. ಊಟ ಮಾಡಿದ ನಂತರ ಮಲಗಿದ ತಕ್ಷಣ ನಿದ್ದೆ ಬರುತ್ತಾ? ಟೆಸ್ಟಿಂಗ್. ಮನೆಯಲ್ಲಿ ಖುಷಿ ಇದೆಯಾ? ಟೆಸ್ಟಿಂಗ್. ಮನಸ್ಸು ಫ್ಯಾನ್ ಇಲ್ಲದೆ ಬದುಕಬಹುದಾ? ನಮ್ಮ ಹತ್ರ ಇದೇ ವಿಚಾರ. ಫ್ಯಾನ್ ಮನೆಯಲ್ಲಿ ಹಾಕಬಾರದು. ಯಾರ ಮನೆಯಲ್ಲಿ ಫ್ಯಾನ್ ಹಾಕ್ತಾರೋ ತಿಳ್ಕೊಬೇಕಮ್ಮ, ತಾಪಮಾನ ಹಾಳಾಗಿದೆ ಅಂದರೆ ಉಷ್ಣಾಂಶ, ಉಸಿರಾಟದಲ್ಲೇ ಗಾಳಿ, ಬಿಸಿ ಗಾಳಿ. ಇನ್ನು ಇದೆಲ್ಲ ಕೆಡದೆ ಏನಾಗುತ್ತೆ? ಮನೆ ಒಳಗಡೆನೇ ಪರಿಸರ ಹಾಳಾಗಿದೆ ಅಂದಮೇಲೆ ನಾವು ಪೊಲ್ಯೂಷನ್ ಕೆಟ್ಟೋಯ್ತು ಅಂದ್ಬಿಟ್ಟು ಬಸ್ಸನ್ನ ತೆಗಿತಾ ಇದ್ದೀವಿ, ಏನು ಡೀಸೆಲ್ ಬೇಡ, ಪೆಟ್ರೋಲ್ ಬೇಡ ಅಂತ. ಮನುಷ್ಯನಲ್ಲಿರ್ತಕ್ಕಂಥ ಪೊಲ್ಯೂಷನ್ ಯಾರು ಸರಿ ಮಾಡೋದು? ಮಾಡ್ಬೇಕಾ ಬೇಡಮ್ಮ? ಇಲ್ವಲ್ಲ. ನಮ್ಗೆ ಈ ಪೊಲ್ಯೂಷನ್ ಗೊತ್ತೇ ಇಲ್ಲ. ನಗು ಬರುತ್ತೆ ನಂಗೆ ನಿಜಕ್ಕೂ ಹೇಳಿದ್ರೆ. ಇವ್ರು ಏನ್ರಿ ಮಾತಾಡ್ತಾರೆ, ಯಾವ್ದು ಅರ್ಥದಲ್ಲಿ ಮಾತಾಡ್ತಾರೆ ಇವ್ರುಗಳು ಅಂತ ನಂಗೆ ಅನ್ಸುತ್ತೆ ನಿಜಕ್ಕೂ. ಒಂದ್ಸಲ ಅಂದ್ಕೊಂಡು ನಾನು ಏನೂ ಮಾಡೋಕ್ಕಾಗಲ್ಲ, ಪ್ರಪಂಚ ಓಡ್ತಾ ಇದೆ, ಓಡಿ. ಅಮ್ಮ ನಿನ್ಗೆ ಗೊತ್ತಾಯ್ತಾ ಇವಾಗ ನಾನು ಹೇಳಿದ್ದು? ರೈಟ್. ಗುರುಗಳೇ, ಇವಾಗ ಮನೆಯದು ವಿಚಾರವಾಗಿ ಕೇಳಿದ್ರಿ. ಅಮ್ಮ, ದಕ್ಷಿಣದ ರಸ್ತೆಯಲ್ಲಿ ಮನೆಯಲ್ಲಿರುವ ಗಂಡಸರು ಎಷ್ಟು ಜನ ಇರ್ತಾರೋ, ಸಮಯಕ್ಕೆ ಊಟ ಮಾಡಲ್ಲ, ಸಮಯಕ್ಕೆ ಮನೆಗೆ ಬರಲ್ಲ, ಅಂದಿದ್ದು ಏನೂ ಆಗಲ್ಲ. ಮದುವೆ ಅನ್ನೋದು ಹತ್ರಕ್ಕೂ ಸುಳಿಬೇಡ. ಎಂಗೇಜ್ಮೆಂಟ್ ಆಗಿದ್ರೂ ಕಿತ್ತೋಗುತ್ತೆ. ಚೌಟ್ರಿಗೆ ಹೋಗಿದ್ರು ಹುಡುಗಿ ಬೇಜಾರು ಮಾಡ್ಕೊಂಡು ಬೇಡ ಅಂತ ಹೇಳ್ಬಿಡ್ಬೋದು, ಅಥವಾ ನಿಮ್ಮ ಅಣ್ಣನೇ ಬೇಡ ಅಂತ ಹೇಳ್ಬಿಡ್ಬೋದು. ಹಂಗಂತ ಹೆದರ್ಕೋಬೇಡ ಹಿಂಗೆಲ್ಲ ಹೇಳಿದೆ ಅಂತ. ಇದ್ರ ಸತ್ಯ ತಿಳ್ಕೊಳ್ಳಿ. ದಕ್ಷಿಣದ ರಸ್ತೆ ತಪ್ಪು ಅಂತ ಹೇಳ್ತಿಲ್ಲ ನಾನು. ದಕ್ಷಿಣದ ರಸ್ತೆ ಇದ್ದರೆ ಮನೆ ಹೇಗೆ ಕಟ್ಟಬೇಕು ಅಂತ ತಿಳ್ಕೊಬೇಕು. ಅಮ್ಮ, ಇರೋದು 20-30 ಸೈಟಲ್ಲಿ. ರಸ್ತೆ ಎಷ್ಟಿರುತ್ತೆ? ಕಡಿಮೆ ಅಂದರೆ 20 ಅಡಿ ಇರುತ್ತೆ. 20 ಅಡಿ ರಸ್ತೆ ದಕ್ಷಿಣದಲ್ಲಿದ್ದರೆ ಉತ್ತರದಲ್ಲಿ 25 ಅಡಿ ಬಿಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸೈಟಲ್ಲಿ ಉಳಿತಲ್ಲಿ. ನೀನು ಅವಾಗಲೇ ಹೇಳ್ದಲ್ಲಮ್ಮ, ದುಡ್ಡಿರೋರು, ಜಮೀನು ಮಾಡಿರೋರು ಮನೆ ಕಟ್ತಾರೆ ಗುರುಗಳೇ. ನೀವು ಹೇಳ್ದಂಗೆ ಮನೆ ಕಟ್ಟಕ್ಕೆ ಜಾಗ ಆದರೆ ತಾನೇ ಕಟ್ಟೋದು ಅಂತ ನಿಮ್ಮ ಪ್ರಶ್ನೆ. ಹಾಗಿದ್ರೆ ಮನೆ ಕಟ್ಟಬೇಡಿ. ಅರ್ಜೆಂಟ್ ಅಂದ್ಬಿಟ್ಟು ನಾವು ಎಗರಕ್ಕೆ ಹೋದರೆ ಮಂಡಿ ಮುರ್ಕೊಂಡ್ಬಿಡ್ತೀವಮ್ಮ. ಅಲ್ವಾ? ಹಾಗೆ ನೀನು ದಕ್ಷಿಣದ ವಿಚಾರವನ್ನು ಕೂತು ಮೊದಲು ಡಿಸೈಡ್ ಮಾಡಿ, ಮನೆ ಡಿಸೈಡ್ ಮಾಡ್ಕೊಳ್ಳಿ. ಹಂಗಂತ ಮನೆ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ. ಫಸ್ಟು ನಮ್ಮ ಮನೆಯಲ್ಲಿ ಯಾಕೆ ನೆಮ್ಮದಿ ಇಲ್ಲ, ಮದುವೆ ಸರಿಗೆ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ರೈಟ್. ದೀಪಾ ಅಂತ ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ನಮಸ್ಕಾರ ದೀಪಾ ಅವರೇ. ದೀಪಾ ಅವರೇ ನಮಸ್ಕಾರ. ದೀಪಾ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ದು ಯಾವುದೇ ರೀತಿಯ ಪ್ರಶ್ನೆಗಳಿದ್ದರೆ ಖಂಡಿತವಾಗ್ಲೂ ಗುರುಗಳು ಉತ್ತರವನ್ನು ಕೊಡ್ತಾರೆ. ಗುರುಗಳೇ, ನೀವು ಆಗಲೇ ಹೇಳ್ತಾ ಇದ್ರಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂಥೇಳಿ. ಅಂದರೆ ಮನೆ ಕಟ್ಟಿ ಮುಗಿಸುವವರೆಗೂ ಕೂಡ ಯಾವ ಚಕಾರನೂ ಎತ್ತೋಂಗಿಲ್ಲ. ಆಮೇಲೆ ಪ್ರಾಯೋಗಿಕ ಎಕ್ಸ್ಪರಿಮೆಂಟು ಅಂತ. ಆಮೇಲೆ ಗೃಹ ಪ್ರವೇಶ ದಿನ ಕೂತ್ ಮಾತಾಡಬೇಕು ಏನು ಅಂತ. ಎಷ್ಟೇ 2 ಕೋಟಿ ಖರ್ಚು ಮಾಡಿಲ್ಲಮ್ಮ. ದಟ್ ರೆಸ್ಪಾನ್ಸ್ ನಾವು ಏನು ಹಣ ಮನುಷ್ಯನಿಗೆ ಒಳ್ಳೆಯದು, ಖುಷಿ ಆದಮೇಲೆ ಹಣಕ್ಕೆ ಬೆಲೆ ಇರುತ್ತೆ ನಮ್ಮಲ್ಲಿ, ಹೌದಲ್ಲ? ಅದೇ ವ್ಯತ್ಯಾಸ ಆದಾಗ 500 ರೂಪಾಯಿ ಇಸ್ಕೊಂಡ್ರು ಜಗಳ ನಡೆಯೋಂಥ ಗಟ್ಟಿ. ಗುರುಗಳೀಗ ಆ ಮನೇಲಿ ವಾಸ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು, ಅಂದ್ರೆ ಅವ್ರಿಗೆ ಯಾವ್ಯಾವ ಭಾವನೆಗಳಾಗ್ತವೆ. ಅಲ್ಲಿವರೆಗೂ ಬೇಕಾಗಿಲ್ಲ. ಪಾಯ ಹಾಕದ ದಿನ ಪಾಯದ ಮೇಲೆ ನಿಲ್ಲಿಸ್ತೀನಿ. ನತ್ತಿ ಕೂದಲು ಹೆಂಗ್ ಶೇಕ್ ಆಗಬೇಕು ಅಂತ ಇದನ್ನ ರಿಯಲ್ ಫ್ಯಾಕ್ಟ್ ತೋರಿಸ್ಕೊಡ್ತೀನಿ ನಾನು. ಪಾಯದ ಮೇಲೆ ಹೋಗಿ ವ್ಯಕ್ತಿ ನಿಂತಾಗ ಅವನಿಗೆ ಮನೆಯಲ್ಲಿದ್ದಂಥ ಸುಸ್ತೆಲ್ಲ ಹೋಗ್ಬಿಡ್ಬೇಕು. ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ಚಾಲೆಂಜ್ ಮಾಡಿ ತೋರಿಸ್ತೀನಿ. ಪ್ರಪಂಚ ಇತಿಹಾಸದಲ್ಲಿ ಭಗವಂತ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ಅಂತ ನಾನು ತುಂಬ ಖುಷಿ ಇದೆಯಮ್ಮ. ಯಾವ ಕಾರಣಕ್ಕೂ ಈ ವಿದ್ಯೆಯನ್ನು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಕ್ಕೆ ಬೇಜಾರಾಗತ್ತೆ. ಆದರೂ ಹೇಳ್ತೀನಿ, ಒಂದು ಪಾಯ ಹಾಕದ ಮೇಲೆ ಅದು ಮಹಾಲಕ್ಷ್ಮಿ ಕಳಸಮ್ಮ. ಯಾವುದು ಪಾಯ? ನವಗ್ರಹಗಳೆಷ್ಟಮ್ಮ? ನವಗ್ರಹಗಳೆಷ್ಟು? 9. ಆ ನವಗ್ರಹ 9 ಅಂತ ದೇವಸ್ಥಾನ ಸುತ್ತೋ ನಾವು 18 ಇಂಚು ಪಾಯ ಇರಬೇಕು ಭೂಮಿ ಮೇಲೆ ಅಂತ ಅರಿವಿದೆಯಾ ನಮ್ಗಳಿಗೆ?
ಒಂದು ಕಲ್ಲು 6 ಇಂಚು ಸೈಜ್ ಕಲ್ಲು, 3 ಕಲ್ಲು ಎಷ್ಟಾಯಿತು? 18 ಇಂಚ್ ಆಯಿತು. ನವಗ್ರಹಗಳು ಬಂತಲ್ಲ, ಎಲ್ಲೋ ಹೋಗಿ ಯಾಕೆ ಹೋಗ್ತೀರಾ? ಮನೆಯೇ ನವಗ್ರಹ ಮಾಡ್ಕೊಳ್ಳಿ. ಅಂದರೆ ದೇವರ ಪ್ರತಿಷ್ಠಾಪನೆ ಮಾಡಿ ಅಂತಲ್ಲ, ಭೂಮಿಯಲ್ಲಿ ಇರ್ತಕ್ಕಂಥ ತಾಪಮಾನ ವೈಪರೀತ್ಯಗಳನ್ನು ಆ ಪಾಯದಲ್ಲಿ ರಿಪೇರಿ ಮಾಡ್ಕೊಳ್ತಕ್ಕಂಥ ಶಕ್ತಿ ಅನ್ನೋದು ಯಾರು ಗೊತ್ತಿದೆ, ಇದನ್ನು ಮಾಡ್ತಾ ಇದ್ದಾರಾ ಯಾರು ಅಂತ ನಾನು ಕೇಳ್ತೀನಿ. ಮಾಡ್ಕೋಬೇಕಾ ಬೇಡಲ್ಲ? ಭೂಮಿಯಿಂದ ನಮಗೆ ಇರ್ತಕ್ಕಂತಹ ತಾಪಮಾನ ಸೂರ್ಯನ ಕಿರಣಗಳಿಗಿನ್ನ ಹೆಚ್ಚಾಗಿ ಭೂಮಿಯ ತಾಪಮಾನ ಅಧಿಕವಾಗಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ನಾವು ಸೂರ್ಯನಿಗೆ ಎದುರ್ಕೋತಾ ಇದ್ದೀವಿ, ಅಲ್ಲ, ಭೂಮಿಯ ಒಳಗಡೆ ಇರ್ತಕ್ಕಂಥ ತಾಪಮಾನ ಸೂರ್ಯನನ್ನು ಮೀರಿಸುವಷ್ಟು ತಾಪಮಾನ ಇದೆ. ಅದಕ್ಕೆ ಮನೆಗಳಲ್ಲಿ ಯಾರೂ ನೆಮ್ಮದಿಯಾಗಿಲ್ಲಮ್ಮ. ಈ ರಿಸಲ್ಟ್ ಬೇಕು, ಕೂತ್ಕೊಂಡು ಮಾತಾಡೋಣ, ಗಂಟೆ ಅಲ್ಲ ವರ್ಷಗಟ್ಟಲೆ ಮಾತಾಡೋಣ. ಕಮಾನ್ ಪ್ರೂವ್. ಒಂದು ಭೂಮಿಯನ್ನು ಎಷ್ಟು ಮಟ್ಟಿಗೆ ಗುರುತಿಸಿದ್ದೀರಾ? ಎಲ್ಲಿ ಗುರ್ಸಕ್ಕಾಗಿದೆ? ಭೂಮಿ ಬಿಟ್ಟು ಮಿಕ್ಕದೆಲ್ಲ ಮಾಡ್ತಾ ಇದ್ದೀರಾ ನೀವು? ಸೂರ್ಯ ಮಂಡಲಕ್ಕೆ ಹೋಗ್ತೀರಾ, ಚಂದ್ರ ಮಂಡಲಕ್ಕೆ ಹೋಗ್ತೀರಾ, ಎಲ್ಲ ಕಡೆ ಹೋಗ್ತಾ ಇದ್ದೀರಾ. ಭೂಮಿ, ನಾವಿರೋದು ಭೂಮಿ ಏನು ಮಾಡ್ತಾ ಇದೀವಿ ನಾವು? ಎಲ್ಲಿ ಗುರ್ತಿಸಿದ್ದೀವಿ? ಅದೇ ಡೀಟೇಲ್ ಆಗಿ ಮಾತಾಡ್ತೀನಿ ಅದ್ರ ಬಗ್ಗೆ. ಪುಷ್ಪಲತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪುಷ್ಪಲತಾ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಭದ್ರಾವತಿಯಿಂದ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಇದು ನಮ್ಮ ಮನೆ ಕಟ್ತಾ ಇದ್ದೀವಿ. ಹಾಂ, ಇದು ನಮ್ಮ ಆಯ ಬಂದು 19ಕ್ಕೆ 41 ಮಾಡಿದ್ದಾರೆ. 19 ಯಾವ ದಿಕ್ಕು? ಪೂರ್ವ ದಿಕ್ಕು. ಪೂರ್ವ ಪಶ್ಚಿಮ 19? ಪೂರ್ವ, ದಕ್ಷಿಣ, ಉತ್ತರ ದಕ್ಷಿಣ 19. ಹಾಂ, ಪೂರ್ವ ಪಶ್ಚಿಮ ಬಂದು 41. ಅಷ್ಟಕ್ಕೂ ಮನೆ ಕಟ್ತಾ ಇದ್ದೀರಾ? ಅಷ್ಟು ಕಟ್ಟಲ್ಲಿ ಅರ್ಧ ಮನೆ ಕಟ್ಟಿದ್ದೀವಿ, ಅರ್ಧ ಹಾಕಿ ಬಿಟ್ಟಿದ್ದೀವಿ. ಅರ್ಧ ಆಗಿದೆಯಾ? ಅರ್ಧ ಆಗಿದೆ. 19-20ಕ್ಕೆ ಮನೆ ಆಗೈತೆ, ಮೋಂಡ್ ಆಗೈತೆ. ಮೋಂಡ್ ಆಗ್ಬಿಟ್ಟು 2 ವರ್ಷ ಆಗೈತೆ, ನಿಂತ್ಬಿಟ್ಟಿದೆ. ಯಾರು ಹೇಳಿದ್ದು ಇಷ್ಟು ಅಳತೆ ಮಾಡಿ ಅಂತ? ಕೇಳಿಸ್ಕೊಂಬ. ಕೇಳಿದ್ರು, ಅವ್ರು ಹೇಳಿದ್ರು. ಈಗ ಎಲ್ಲಿ ಸಮಭಾಗ, ಎಲ್ಲಿ ಡಿವೈಡ್ ಮಾಡೋದಿದ್ದನ್ನ ಎಲ್ಲಿ ಮಾಡೋಣ? ಮಾಡೋಕ್ಕಾಗಲ್ವಾ? 10 ಅಡಿಯಲ್ಲಿ ಕಟ್ಸಿದ್ದೀನಿ ನಾನು. ನಂಬಕ್ಕೆ ತುಂಬ ಕಷ್ಟ ಆಗತ್ತೆ. ಎಷ್ಟು? 10 ಅಡಿಯಲ್ಲಿ ಸಮಭಾಗವಾಗಿ ಮನೆ ಕಟ್ಸಿದ್ದೀನಿ. ತೋರ್ಸೋಣ. ಯಾರೂ ನಂಬಕ್ಕಾಗಲ್ಲ. 10 ಅಡಿಯಲ್ಲಿ ಬೆಡ್ರೂಮು ಬರಲ್ಲ. 15 ಅಡಿ ಬೆಡ್ರೂಮ್ ಬೇಕು, 18 ಅಡಿ ಬೆಡ್ರೂಮ್ ಬೇಕು. 10 ಅಡಿಯಲ್ಲಿ ಮನೆ ಕಟ್ಟಿದ್ದೀರಾ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಎಂತಹ ವಿದ್ವತ್ತಿದೆ ಆ ವಿದ್ಯೆಯಲ್ಲಿ ಅಂತ. ಹೇಳಮ್ಮ. 19-20ಕ್ಕೆ ಕಟ್ಟಿರೋದು ಇವಾಗ. 19-20ಕ್ಕೆ. ಯಾರು ನಿನ್ಗೆ ಗೊತ್ತಾ? ಇದು ಕರೆಕ್ಟು ಅಳತೆ ಗೊತ್ತಾ? 19-20 ಕರೆಕ್ಟ್ ಅಳತೆ ಬಂತು. ಅಮ್ಮ, ಸಂಖ್ಯೆಯಲ್ಲಿ ಆಯ ಹೆಂಗಮ್ಮ ಬರ್ತದೆ ತಾಯಿ? ಫುಲ್ ಆಯ ಬಂದು 19-41. 19-41 ಅಥವಾ 19-21? ಏನು ಕರೆಕ್ಟಾಗಿ ಹೇಳಿ ಸ್ವಲ್ಪ ನೀವು. 19-41ಕ್ಕೆ ಮನೆ ಆಯ ಮಾಡಿರೋದು ನಾವು ಟೋಟಲ್. ಈಗ ನಾವು ಅರ್ಧ ಮಾತ್ರ ಕಟ್ಟಿದೀವಿ ಅದ್ರ ಮನೆನ. ನೋಡಮ್ಮ, ಆಮೇಲೆ ನಾವು ಫುಲ್ ಕ್ಲಿಯರ್ ಮಾಡ್ಕೋಬೇಕು. ಅಲ್ಲಮ್ಮ, ನೀನು ಆಯ ಹಾಕಿದ್ದೆ ಬಿಟ್ಟ ಮೇಲೆ ನೀನು ಆಯ ಎಲ್ಲಿ ಬಂತಲ್ಲಿ? ಅದೇ ಆಯ ಹಾಕಿರೋದು ಬಿಟ್ಬಿಟ್ಟವ್ರೆ. ಕೂತ್ಕೊಂಡು ಯೋಚನೆ ಮಾಡಬೇಡ. ಮೊದಲು ನಾವು ನಿವೇಶನ, ರಸ್ತೆ ಯಾವುದು? ಮೈನ್ ರೋಡ್. ಓಕೆ. ಆದರೆ ಸೈಟ್ ಇರೋದ್ರಲ್ಲಿ ಅಮ್ಮ ಚೆನ್ನಾಗಿ ತಿಳ್ಕೊಂಡಿದ್ರೆ ತುಂಬ ಪುಟ್ಪುಟ್ಟದಾಗ ಮನೆ ಕಟ್ಕೋಬೋದಾಗಿತ್ತು. ಇದನ್ನು ಹಾಳು ಮಾಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಹೆದರ್ಕೋಬೇಡ ನೀನು. ಆಮೇಲೆ ಇದೇನು ಹಿಂಗೆ ಹೇಳ್ಬಿಟ್ರಲ್ಲ ಅನ್ಕೋಬೇಡ. ಆದರೂ ಮನೆ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಪ್ರಯತ್ನ ಮಾಡಬಹುದು. ಆದರೆ ಅರ್ಧ ಆಗೋಗಿದೆ ಅಂತಂದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾಯದಿಂದ ಇದ್ದರೆ ಮಾತ್ರ ನಾವು ರಿಪೇರಿ ಮಾಡ್ತೀವಿ ಹೊರತು ಅರ್ಧಂಬರ್ಧವಾದ ಮನೆಗೆ ನಾವು ಯಾವ ಕಾರಣಕ್ಕೂ ಕೈ ಹಾಕೋಕ್ಕಾಗಲ್ಲ. ನೀವು ಮಾಡ್ಕೋಬೇಡಿ, ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಹೆಂಗೋ ದೇವ್ರು ಮಾಡ್ದಂಗೆ ಅಂತ ಮಾಡಿಬಿಡಿ ಅಮ್ಮ, ಅಷ್ಟೇ. ಒಳ್ಳೆಯದಾಗಲಿ. ಓಕೆ. ರೈಟ್, ನಟರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ನಟರಾಜ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿವಾಮ್ ಗುರುಗಳೇ. ನಾರಾಯಣ, ಹೇಳಿ ನಟರಾಜ್. ನನ್ನ ಮಗನ ವಿಷಯ ಕೇಳಬೇಕಾಯ್ತು ಗುರುಗಳೇ. ಏನು ಮಗನ ಹೆಸರು, ನಕ್ಷತ್ರ? ನಕ್ಷತ್ರ ಮೂಲ ನಕ್ಷತ್ರ ಧನುರ್ ರಾಶಿ. ಎಷ್ಟು ವಯಸ್ಸು? ಪ್ರಥಮ ತಿಥಿ. ಸಾಕು. ವಯಸ್ಸು 36. ಏನು ಮಾಡ್ತಿದ್ದಾನೆ? ಟೈಲರಿಂಗ್ ಮಾಡ್ತಿದ್ದಾನೆ ಸರ್. ಏನು ಆಗ್ಬೇಕೀಗ ಅವನಿಗೆ? ಮದುವೆ. ಎಷ್ಟು ಜನ ಮಕ್ಕಳು ನಿಮಗೆ? 2 ಗಂಡು. ಓಕೆ. ನಿಮ್ಮ ಶ್ರೀಮತಿಯವರ ಆರೋಗ್ಯ ಹೇಗಿದೆ? ಅವರು ಆರೋಗ್ಯವೇ ಇದ್ದಾರೆ ಸ್ವಾಮಿ. ಆರೋಗ್ಯ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅವ್ರದ್ದು. ಓಕೆ. ನಿದ್ದೆ ಚೆನ್ನಾಗಿ ಮಾಡ್ತಾರಾ? ಆಕ್ಟಿವೇಟ್ ಆಗಿದ್ದಾರೆ. ಅಲ್ಲ, ಅದಿರಲಿ, ಆಕ್ಟಿವೇಟ್ ಆಗಿರ್ತಕ್ಕಂಥ ವಿಷಯ ಕೇಳ್ತಾ ಇಲ್ಲ ನಾನು. ನಿದ್ದೆ ಚೆನ್ನಾಗಿ ಮಾಡ್ತಾರಾ? ನಿದ್ದೆ ರಾತ್ರಿ 10 ಗಂಟೆಗೆ ಮಲಗಿ ಬೆಳಿಗ್ಗೆ 5:15, 5:30ಗೆ ಎದ್ದೇಳ್ತಾರೆ ಸ್ವಾಮಿ. ಅಲ್ಲ, ನಿದ್ದೆ ಚೆನ್ನಾಗಿ ಮಾಡಿರ್ತಾರೆ ಅಂತ ಗೊತ್ತಾ ನಿಮಗೆ?
ಮಲ್ಗಿದ್ರೆ ತಲೆ ಕೊಟ್ಟರು ಸಾಕು ನಿದ್ದೆ ಮಾಡ್ತಾರೆ ಅವಾಗ. ಅದೇನೋ ಅದು ಅವಾಗಿಂದ ರೂಢಿ ಆಗ್ಬಿಟ್ಟಿದೆ ಅವ್ರಿಗೆ. ನಿಮಗೆ ಬರಲ್ವಾ? ನನಗೆ ಬರುತ್ತೆ. ನನಗೆ ಒಂದು 10 ಗಂಟೆಗೆ ನಿದ್ದೆ ಬಂದರೆ 5:30 ಎದ್ದೇಳ್ತೀನಿ ನಾನು. ಓಕೆ. ನಿಮ್ಮ ಮಗ ನಿದ್ದೆ ಚೆನ್ನಾಗಿ ಮಾಡ್ತಾನಾ? ಅವಂದು ಇಲ್ಲ ಸಮಯ, ಇಲ್ಲ 12 ಗಂಟೆ ಆದ್ರೂ ಮಲಗಿರಲ್ಲ. ಈಗ ನೀವು ಕೇಳಲ್ವಾ? ಏನ್ ಕೇಳೋದು ಸ್ವಾಮಿ, ಕೇಳೋಂತ ಮಕ್ಳಾದ್ರೆ ಹೇಳ್ಬೋದು. ನಿಮ್ ಕಾರ್ಯಕ್ರಮ ನೋಡ್ತಾ ಇರ್ತೀನಿ, ಅದ್ರಲ್ಲಿ ಆಲ್ಟರ್ ಮಾಡ್ಕೊಳ್ರಪ್ಪ ಅಂತ ಎಷ್ಟೋ ಹೇಳ್ತೀನಿ, ಮಾಡ್ಕೊಳಲ್ರು. ಯಾರು ಆಲ್ಟ್ರ್ ಮಾಡ್ಕೊಳ್ಳೋದು? ಹುಡುಗರಿಗೆ ಆಲ್ಟರ್ ಮಾಡ್ಕೊಳ್ರಪ್ಪ, ಈ ತರ ಏನೋ ಮಾಡ್ರೋ ಗುರುಗಳು ಹೇಳ್ತಾರೆ ಅಂತ ಎಲ್ಲ ಹೇಳಿದ್ದೀನಿ. ನಿಮ್ ಪ್ರೋಗ್ರಾಮ್ ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ ನಾನು. ಅಲ್ಲ, ನೀವು ಮದುವೆ ಆದಾಗ ಹ್ಮ್ ಊಟ ಎಷ್ಟೊತ್ತಿಗೆ ಮಾಡ್ತೀರಿ ರಾತ್ರಿ ಹೊತ್ತು? ಅದು ಏನು 9 ಗಂಟೆ ಆಗ್ಬೋದು. ಕೆಲವು ಹಳ್ಳಿಲಿ ಇದ್ದಾಗ ಒಂದು 6:30 7 ಗಂಟೆಗೆ ಆಗ್ಬಿಡೋದು. ಈ ಸಿಟಿಯಲ್ಲಿ ಬಂದಾಗ್ಲೂ ಒಂದು ಅಷ್ಟು ದಿವಸ ಅದೇ ತರನೇ ನಡೀತು, ಆಮೇಲೆ ಆಗಿಲ್ಲ ಅದು. ಅಲ್ಲ, ಮಗು ಊಟಕ್ಕೆ ಮುಂಚೆ ಒಂದು 10-11 ಗಂಟೆಗೆ ಊಟ ಮಾಡ್ತಿದ್ರಾ ಅಂತ ಕೇಳ್ತೀನಿ. ಇಲ್ಲ ಸ್ವಾಮಿ, ಅದಿಲ್ಲ. ನಮ್ದೆಲ್ಲ ಒಂದು 8:30 ಕ್ಲೋಸ್ ಆಗಿರೋದು ಅವಾಗೆಲ್ಲ. ಓಕೆ. ಇಲ್ಲಿ ಮನೇಲಿ ದೀಪನ ಲೈಟು ಇರ್ಲಿಲ್ಲ ಬಿಡಿ ಅವಾಗ. ಅದಿರಲಿ, ಮೂಲ ನಕ್ಷತ್ರ ಹುಟ್ಟಿದ್ದು ಮಗು ಸರಿ ತಪ್ಪು ಅಂತ 2 ವರ್ಷದಿಂದ ಕಾರ್ಯಕ್ರಮ ನೋಡ್ತೀನಿ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ತಿಳ್ಕೊಂಡಿದ್ದೀನಿ ಸ್ವಾಮಿ, ತಿಳ್ಕೊಂಡಿದ್ದು ಏನು ಅದಕ್ಕೆ ನಮ್ಗೆ ಇಲ್ಲಿ ಸಹಕಾರ, ಮನೇಲಿ ಸಹಕಾರ ಕೊಟ್ರೆ ನನ್ನ ಧರ್ಮ ಪದ್ಧತಿ ಅದಕ್ಕೆ ಸ್ವಲ್ಪ ಸಹಕಾರ ಕೊಡ್ಬೇಕು. ಸರಿ, ಆಯ್ತು. ಬೆವರು ಅವನಿಗೆ ಊಟ ಮಾಡುವಾಗ ಬೆವರು ಬರುತ್ತಾ? ಸ್ವಲ್ಪ ಓಡಾಡಿದ್ರೆ ಬೆವರು ಬರುತ್ತಾ? ಅವನು ಸ್ನಾನ ಮಾಡ್ಕೊಂಬಂದ್ರು ಫ್ಯಾನ್ ಹಾಕೋಬೇಕು, ರಾತ್ರಿ ಮಲಗಿದಾಗ್ಲೂ ಫ್ಯಾನ್ ಹಾಕೋಬೇಕು. ಇಷ್ಟು ಸಾಕಮ್ಮ ವಿಚಾರ. ಮನುಷ್ಯನಿಗೆ ಈ ಗಂಡ ಹೆಂಡತಿ ಭಾರಿ ಪ್ರಾಬ್ಲಮ್ ಇದು. ಒಬ್ಬರಿಗೆ ಫ್ಯಾನ್ ಬೇಕು, ಒಬ್ಬರಿಗೆ ಫ್ಯಾನ್ ಬೇಡ. ಗಂಡ ಹೆಂಡತಿ ಜಗಳ ಆಡ್ತಾರ ಇಲ್ವಾ? ಈಗ ಇದಕ್ಕೆ ಯಾವ ಗಂಡಕೂಟ ಸೇರಿಸೋದು ಅಂತ ನಾನು ಕೇಳ್ತೀನಿ. ಈ ಥರದ್ದು ನಾನು ತುಂಬ ಕೇಳ್ತೀನಿ. ಗಂಡ ಹೆಂಡತಿ ಸರ್ ಮಾಡಿ ಹಂಗಾದ್ರೆ ಅವ್ರಿಗೆ ಒದ್ಕೋಬೇಕು, ಇವ್ರಿಗೆ ಒದ್ಕೊಳ್ಳೋದು ಬೇಡ. ಗಂಡ ಹೆಂಡತಿ ಹಂಗೆ ನೆಮ್ಮದಿಯಾಗಿರ್ತಾರೆ. ಎಲ್ಲಿದೆ ನಿಮ್ಮ ಗಂಡಕೂಟ? ಎಲ್ಲಿದೆ ನಿಮ್ಮ ಶಾಸ್ತ್ರ? ಎಲ್ಲೋಯ್ತು ನಿಮ್ಮ ಮಂತ್ರ? ಅಂದರೆ ನಾನು ಇದನ್ನು ತಪ್ಪು ಮಾತಾಡಬಾರ್ದು, ಮಂತ್ರ ಹೇಳಬಾರ್ದು ಪ್ರಶ್ನೆ ಅಲ್ಲ. ನಾವು ಇಷ್ಟೆಲ್ಲ ಮಾಡಿದ ಮೇಲೂ ಗಂಡು ಹೆಣ್ಣು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂದಮೇಲೆ ಇದಕ್ಕೆ ಹೊಣೆ ಯಾರು? ಮದುವೆ ಮಾಡಿಸಿದವರು, ಮದುವೆ ಮಾಡಿದವರು. ಅಪ್ಪ ಅಮ್ಮನಿಗೆ ಹೆಂಗೋ ಕಳಿಸ್ಬಿಡೋಣ ಅಂತ ಮಾಡಿಬಿಟ್ರು. ಪುರೋಹಿತರು ನಾನೇನೋ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಂತ ಇವ್ರು ಮಾಡಿಬಿಟ್ರು. ಅನುಭವಿಸೋರು ಯಾರು? ಅಲ್ವಾ? ಈ ಬೆವ್ರ ವಿಷಯ ಕೇಳಿದ್ದು ಮೂಲ ನಕ್ಷತ್ರಕ್ಕೆ ಸ್ಕಿನ್ಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ತುಂಬ ಕೆಲಸ ಮಾಡುತ್ತೆ. ಇಲ್ಲಿ ಪೂರ್ತಿ ಸತ್ತೋಗಿದೆ. ಏನು ಸ್ಕಿನ್ನು ಮೂಲ ನಕ್ಷತ್ರಕ್ಕೆ ಜೀವ ಇರಲ್ಲ. ಯಾಕೆ ಅಂದರೆ ಆ ಬೆವರು ಏನಕ್ಕೆ ಬರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. 9 ಜಾಗದಲ್ಲಿ ಮಲ ವಿಸರ್ಜನೆ ಆಗತ್ತೆ ಅಂತ ಎಷ್ಟು ಜನ ಗೊತ್ತಮ್ಮ? ನಾವು ತಿಳ್ಕೊಳ್ಳೋದು ಒಂದೇ ಜಾಗ ಅಂತ. ನವರಂಧ್ರಗಳಲ್ಲಿ ಮಲ ವಿಸರ್ಜನೆ ಆಗತ್ತೆ ಅಂತ ಎಷ್ಟು ಜನ ತಿಳ್ಕೊಂಡಿದ್ದಾರೆ? ಇದರಲ್ಲಿ ಒಂದು ಬೆವರು. ಹೌದು, ಒಪ್ಕೋಬೋದಲ್ಲ? ಈಗ ಅವನಿಗೆ ಬೆವರು ಏನಕ್ಕೆ ಆಗ್ತಾ ಇದೆ ಅಂದರೆ ಒಳಗಡೆ ಇರ್ತಕ್ಕಂಥದ್ದು ಖಾಲಿ ಆಗಿಲ್ಲ. ಅದರಲ್ಲಿ 2 ಭಾಗ ಬರುತ್ತೆ. ಒಂದು ಫುಲ್ ಟೈಟ್ ಮೋಷನ್ನು, ಇನ್ನೊಂದು 20 ಸಲ ಹೋಗ್ತಾನೆ ಇರಬೇಕು. ಈ 2 ಸಮಸ್ಯೆಯಲ್ಲಿ ಆ ಮಗು ಇದ್ದಾನೆ ಅಂತ ಇವ್ರಿಗೆ ಇನ್ನೂವರೆಗೂ ಅರ್ಥ ಆಗಿಲ್ಲ. ಇವ್ರು ಮದುವೆ ಮಾಡೋಕ್ಕೆ ಹೊರಟಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಬೇಕು ಮದುವೆ? ದೇಹದಲ್ಲಿ ಶಕ್ತಿ ಇಲ್ಲ, ಮದುವೆ ಏನಕ್ಕೆ ಬೇಕು? ಯಜಮಾನ್ರೆ ಅರ್ಥ ಆಯ್ತಾ ನಟರಾಜ್? ಅರ್ಥ ಆಗ್ತಾ ಇದೆ ಸರ್. ಎಷ್ಟು ತಪ್ಪು ಮಾಡ್ತಾ ಇದ್ದೀರಲ್ವಾ ನೀವು? ಜನಗಳು ಮನೆಯವ್ರ ಮೇಲೆ ಹೇಳಕ್ ಹೋಗ್ಬಿಟ್ಟು ದಯವಿಟ್ಟು. ನೀವು ತಂದೆ ಮನೆಯಲ್ಲಿ ಯಜಮಾನ ಅನ್ನಿಸ್ಕೊಳ್ಳೋರು ಮೂಲ ನಕ್ಷತ್ರ ಮಗು ಹುಟ್ಟಿದ್ರೆ ಮಗು ಆರೋಗ್ಯ ಚೆನ್ನಾಗಿರುತ್ತಾ? ಒಂದು ಕೆಲಸ ಮಾಡಿ, ನಾಳೆನೇ ಹೇಳ್ತೀನಿ. ಅವ್ನು ಟಾಯ್ಲೆಟ್ಗೆ ಹೋದಾಗ ದಯವಿಟ್ಟು ನೀವು ನೋಡಿ ಅವ್ನ ಮುಖ ಹೆಂಗಿರುತ್ತೆ ಹೋಗುವಾಗ ಅಂತ. ಮುಗಿಸ್ಕೊಂಡು ಬಂದಮೇಲೆ ನೋಡಿ ಪ್ರಪಂಚನೇ ಕಳ್ಕೊಂಡಂಗಿರ್ತಾನೆ. ಎಷ್ಟ್ರೀ ಶಿಕ್ಷೆ ಕೊಡೋದು ಅಪ್ಪ ಅಮ್ಮ? ಇಷ್ಟೊಂದು ಹಿಂಸೆ ಕೊಟ್ಟು ಮಕ್ಕಳು ಬೆಳೆಸ್ತಿರಲ್ರಿ. ನಿಮಗೆ ಶಾಪ ಬರಲ್ವ? ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳ ಆರೋಗ್ಯ ನಿಮ್ಗೆ ಅರಿವಿಲ್ಲ ಅಂದರೆ ಮಕ್ಕಳು ಏನಕ್ಕೆ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ನೀವು ಅರ್ಥ ಮಾಡ್ಕೋಬೇಕು. ಮಕ್ಕಳಿಗೆ ಬುದ್ಧಿ ಹೇಳೋದಲ್ಲ, ಮಕ್ಕಳಿಗೆ ಮದುವೆ ಮಾಡೋದಲ್ಲ, ಮಕ್ಕಳು ಒಳ್ಳೆಯದಾಗಲಿ ಅಂತ ಪೂಜೆ ಮಾಡಿಸೋದಲ್ಲ. ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆ. ಆ ಎಚ್ಚರಿಕೆ ಅನ್ನೋ ಗಂಟೆ ಎಷ್ಟೋ ಜನಕ್ಕೆ ನಾನು ಹೇಳಿದಾಗ ಏನು ಗುರುಗಳು ಬೈತಾವ್ರ ಅಂತ ಅಂದ್ಕೊಂಡ್ಬಿಡ್ತಾರೆ. ದಯವಿಟ್ಟು ನಾನು ಬೈಯೋಕ್ಕೆ ನಾನು ಯಾರು? ಬೈಯೋ ಪ್ರಶ್ನೆ ಬರಲ್ಲ. ಆ ಥರ ತಪ್ಪು ತಿಳ್ಕೊಂಡಿಲ್ಲ ಬಿಡಿ ಸರ್. ಅಲ್ಲ, ನಾನು ಹೇಳಿದ್ದು ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಅರ್ಥ ಆಗ್ತಾ ಇದೆ. ನೀವು ಮೊದಲು ನಿಮ್ಮ ಹುಡುಗನ ಕರ್ಕೊಂಡು ದಯವಿಟ್ಟು ಏನೇ ಕೆಲಸ ಇರಲಿ, ಎಷ್ಟೇ ಕೋಟಿ ರೂಪಾಯಿ ಇರಲಿ, ಸೈಡ್ಗಿಟ್ಟು ಆ ಹುಡುಗನಿಗೆ ಮದುವೆ ಮಾಡೋಕ್ಕಿಂತ ಮುಂಚೆ ಅವನಿಗೆ ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ಮುಂದೆ ಹೇಳೋಕ್ಕಾಗಲ್ಲ. ದಯವಿಟ್ಟು ಕೂತ್ಕೊಂಡು ಬನ್ನಿ, ನಾನು ಮುಂದೆ ಹೇಳ್ಕೊಡ್ತೀನಿ. ಅವನು ಎಷ್ಟು ಕಣ್ಣಲ್ಲಿ ನೀರು ಹಾಕ್ತಾನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ಹೊರಗಡೆಯಿಂದ ತಗೊಂಬನ್ನಿ, ಸಮಸ್ಯೆಯಿಂದ ಹೊರಗೆ ತನ್ನಿ. ಹೇಳ್ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಒಳ್ಳೆಯದಾಗಲಿ. ರೈಟ್. ಪ್ರದೀಪ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ಪ್ರದೀಪ್ ಅವರೇ ನಮಸ್ಕಾರ. ನಮಸ್ಕಾರ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಭದ್ರಾವತಿ. ನಿಮ್ಮ ಹೆಸರು? ಪ್ರದೀಪ್. ಓಕೆ, ಗುರುಗಳಿದ್ದಾರೆ. ಹಲೋ. ಹಲೋ, ನಮಸ್ತೆ. ಹೇಳಪ್ಪ ಪ್ರದೀಪ್, ಏನು ಮಾಡ್ತಿದ್ಯಾ? ಏನು ಬೇಕೋ?
ಸಾಮಾಜಿಕ ವಿಚಾರ ಕೇಳ್ಬೇಕಿತ್ತು, ಧರ್ಮದಲ್ಲಿ ಅದಕ್ಕೆ ಏನಿದೆ ಅಂತ. ಏನು ಪ್ರಶ್ನೆ ಕೇಳಿ. ಸಾಮಾಜಿಕ ವಿಚಾರ ಕೇಳ್ಬೇಕಿತ್ತು. ಹಾಂ ಕೇಳಪ್ಪ, ಏನು ಕೇಳ್ತಿ ಕೇಳು. ಸಲಿಂಗ ಕಾಮ ಯಾಕೆ ಉಂಟಾಗತ್ತೆ, ಧರ್ಮದಲ್ಲಿ ಇದಕ್ಕೆ ಏನಿದೆ? ನಾರಾಯಣ. ನಿನ್ನ ನಕ್ಷತ್ರ ಏನೋ? ಅನುರಾಧ. ಯಾವ ವಾರ ಹುಟ್ಟಿದೆ? ಭಾನುವಾರ. ಇದು ಒಂಥರ ವಿಚಿತ್ರವಾದ ವಿಷಯ. ಭಗವಂತ ಒಂದು ಸಲ ಹೆಣ್ಣಿನ ವೇಷ ಹಾಕ್ಕೊಂಡು ನೋಡಿ, ಒಂದು ಸಲ ಗಂಡಿನ ವೇಷ ಹಾಕ್ಕೊಂಡು ನೋಡ್ಕೊಂಡು ತುಂಬ ಖುಷಿಪಟ್ರಂತೆ. ಯಾಕೆ ಅಂದರೆ ನಾವು ಅರ್ಧನಾರೀಶ್ವರನ ನೋಡಿದ್ದೀವಿ. ಹೌದು. ಆಮೇಲೆ ಅಯ್ಯಪ್ಪನೂ ಕೂಡ ನೋಡ್ತಾ ಇದ್ದೀವಿ, ಹೌದಲ್ಲ? ಯಾಕೆ ಈ ವಿಷಯ ಬಂತು ಅಂದರೆ ಅನುರಾಧ ನಕ್ಷತ್ರ ಭಾನುವಾರ ಹುಟ್ಟಿರೋದು. ಇದನ್ನು ಮೃತ್ಯುಯೋಗ ಅಂತಾರೆ. ಏನು ಹೇಳ್ತಾರೆ? ಭಾನುವಾರ ಅನುರಾಧ ಬಂದರೆ ಮೃತ್ಯುಯೋಗ ಅಂತಾರೆ. ದಿನಾ ಸಾಯೋರು ಯಾರು ಅಂದರೆ ಇವನೇನೆ. ಯಾವ ರೀತಿ? ಕೆಲವು ಸಲ ಈ ಪ್ರಾಣಿಗಳ ಥರ ನಡ್ಕೋಬೇಕಾಗತ್ತೆ. ಯಾರು? ಈ ಅನುರಾಧ ನಕ್ಷತ್ರದವರು ಪ್ರಾಣಿಗಳ ಥರ ನಡ್ಕೋಬೇಕಾಗತ್ತೆ. ಪ್ರಾಣಿಗಳಿಗೆ ಅಕ್ಕ ತಂಗಿ ತಮ್ಮ ಅಣ್ಣ ಗೊತ್ತಾಗಲ್ಲ. ಕರೆಕ್ಟ್. ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ. ಈಗ ಇವನಿಗೆ ರಿಪೇರಿ ಮಾಡೋದು ಹೇಗೆ? ಅವ್ನು ರಿಯಾಲಿಟಿ ಕರೆಕ್ಟಾಗಿ ಕೇಳಿದಾನೆ ಪ್ರಶ್ನೆ, ತುಂಬ ಖುಷಿ ಆಯ್ತು ನನಗೆ. ಹಂಗೆ ಬಂದ್ಬಿಡ್ಬೇಕು ಹೊರಗಡೆ. ಸೊ ಅದಕ್ಕೆ ರಿಪೇರಿ ಏನು ಮಾಡ್ಬೋದು? ಅಣ್ಣ ಅರ್ಥ ಆಗ್ತಾ ಇದೆ ನಿನಗೆ? ಅರ್ಥ ಆಗ್ತಾ ಇದೆ. ಬೇಜಾರಾಯ್ತಾ? ಇಲ್ಲ, ನನಗೆ ತುಂಬಾ ಇದರಿಂದ ಹೊರಗೆ ಬರ್ಬೇಕು, ಎಲ್ಲರೂ ಇರ್ತಾರಲ್ಲ ಆ ರೀತಿ ಗಂಡು ಹೆಣ್ಣು ಇದಾಗ್ಬೇಕು ಅಂತ ಆಸೆ. ಮತ್ತು ಇಷ್ಟೊಂದು ಲೇಟ್? ಎಷ್ಟು ವಯಸ್ಸು ನಿನಗೆ? 23. ಏನು ಮಾಡ್ತಾ ಇದ್ದೀವಿ ಇಷ್ಟು ವರ್ಷ? ಯಾಕೆ ಲೇಟ್ ಮಾಡ್ಕೊಂಡೆ? ಇವಾಗ ನೋಡಿದೆ, ಇನ್ಮೇಲಿಂದ ನಿಮ್ ಇದು ಮಾಡ್ಕೋಬೇಕು. ಓಕೆ, ಒಂದು ಕೆಲಸ ಮಾಡು ನೀನು. ವೆಜ್ಜಾ ನಾನ್ ವೆಜ್ಜಾ? ವೆಜ್ಜು, ಲಿಂಗಾಯತರು. ಓಕೆ, ಯಾವಾಗಾದ್ರು ತಿನ್ನಬೇಕು ಅನ್ಸುತ್ತಾ ಅದನ್ನ ಫ್ರೆಂಡ್ ಜೊತೆ? ಇಲ್ಲ ಆ ಥರ ಏನು ಅನ್ಸೋದೇ ಇಲ್ಲ. ಓಕೆ, ನಿದ್ದೆ ಮಾಡ್ತೀಯಾ ಚೆನ್ನಾಗಿ? ನಿದ್ದೆ ಮಾಡ್ತೀನಿ. ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ, ರಾತ್ರಿ 10 ಗಂಟೆಗೆ ಮಲಗ್ತೀನಿ. ಅಲ್ಲ, ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ? ಇಲ್ಲ, ಒಂದು ಅರ್ಧ ಗಂಟೆ ಆಗತ್ತೆ. ಓಕೆ, ಕೆಲವೊಂದು ಶರೀರದ ಕೆಲವು ಭಾಗದಲ್ಲಿ ತುಂಬ ನೋವು ಬರುತ್ತೆ, ಕಷ್ಟ ಆಗಲ್ಲ ತಡ್ಕೊಳಕ್ಕೆ? ಒಂದೊಂದು ಬರುತ್ತೆ, ಒಂದು ನೋವು. ಈಗ ಇದು ಯಾರ ಹತ್ರ ಹೇಳೋದು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ನಿನಗೆ. ಆದರೆ ಇದನ್ನು ನಾನು ಓಪನ್ ಮಾಡಿ ಹೇಳೋಕ್ಕಾಗಲ್ಲ. ನೀನು ಅಕಸ್ಮಾತ್ ತಿಳ್ಕೊಳ್ತೀನಿ, ನೀನು ಆಸಕ್ತಿ ನಿನ್ನಲ್ಲಿ ಇದ್ದರೆ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು. ಬೆಳಿಗ್ಗೆ ಸಂಜೆ 2 ಟೈಮು ಮುಕ್ಕಾಲು ಗಂಟೆ ರನ್ ಮಾಡಬೇಕು, ವಾಕ್ ಮಾಡಬೇಕು, ಚೆನ್ನಾಗಿ ಓಡಬೇಕು. ಇದನ್ನು ಮಾಡಿ ಕರೆಕ್ಟಾಗಿ 6:30 ಒಳಗಡೆ ಊಟ ತಿನ್ನಬೇಕು. ಅಂದರೆ ಊಟ ಅಂದರೆ ಮುದ್ದೆ ಚಪಾತಿ ಅಲ್ಲ, ಸರಳವಾಗಿ ಡೈಜೆಷನ್ ಆಗೋದು ತಿನ್ನಬೇಕು. ಇಷ್ಟನ್ನು ಮಾಡು, ಸಾಕಷ್ಟು ಸ್ವಲ್ಪ ಪರಿವರ್ತನೆ ಆಗತ್ತೆ. ಮತ್ತು ನಿನಗೆ ಉಸಿರಾಟ ಗಂಟ್ಲಲ್ಲಿ ಹಿಡ್ದಂಗೆ ಆಗತ್ತಾ, ಮೂಗಲ್ಲಿ ಹಿಡ್ದಂಗೆ ಆಗತ್ತಾ? ಗಂಟ್ಲಲ್ಲಿ. ಇದು ಇವ್ರಿಗೆ ಪೂರ್ಣವಾಗಿ ವಿಚಿತ್ರ ಆಗೋದಕ್ಕೆ ಕಾರಣ ಈ ಸಮಸ್ಯೆ. ಇದನ್ನು ಶಾಸ್ತ್ರ ಹೇಳೋರು ಅನುರಾಧ ಮುಟ್ಟಿದ್ದೆಲ್ಲ ಚಿನ್ನ, ಕಣ್ಣು ಮುಚ್ಕೊಂಡು ಮದುವೆ ಮಾಡಿಬಿಡಿ. ಹೆಣ್ಣಾರು ಆಗಿರಲಿ ಗಂಡಾರು ಆಗಿರಲಿ, ಅನುರಾಧ ಬಂತು ಅಂದರೆ ಮದುವೆ ಮಾಡೋದೆ. ಈ ಥರವನ್ನು ನಾವು ಮಾಡಿಕೊಂಡು ಪಾಲಿಸಿ ಮಾಡ್ಕೊಂಡು ನಮ್ಮ ದೇಶದಲ್ಲಿ ಯಾವುದು ಸರಿ ಅನ್ನೋದೇ ಜನಕ್ಕೆ ಅರ್ಥ ಆಗದೆ ರೀತಿಯಲ್ಲಿ ಹಾಳು ಮಾಡಿಬಿಟ್ಟಿದ್ದೀವಿ. ನಿಖರವಾದ ಮಾಹಿತಿ ಹೇಳಬೇಕು, ಬೈಕೊಳ್ಳಿ, ತೊಂದರೆ ಇಲ್ಲ. ಏನಮ್ಮ, ನೇರವಾಗಿ ಹೇಳಿದಾಗ ಕಟು ಮಾತಿಗೆ ಸ್ವಲ್ಪ ಬೇಜಾರಾಗತ್ತೆ, ಕೋಪ ಬರುತ್ತೆ. ಆದರೂ ಪರವಾಗಿಲ್ಲ, ನಾವಿರೋದೇನಕ್ಕೆ? ಒಳ್ಳೇದು ಮಾಡೋಕ್ಕೆ, ಹೌದಲ್ಲ? ಬೈಕೊಳ್ಳಿ ಬಿಡಿ. ಆದರೆ ಅವ್ನು ಒಂದಲ್ಲ ಒಂದಿನ ಜ್ಞಾಪಕ ಮಾಡ್ಕೋತಾರೆ, ಅವ್ರು ಹೇಳಿ ಸತ್ಯ ಅಂತ. ಸೊ ಬಂದೇ ಬರ್ತಾರೆ. ನಾವೇನು ಮಾಡ್ತೀವಿ ಅಂದ್ರೆ ನಾವೇ ಹೆದರ್ಕೊಂಡ್ಬಿಡ್ತೀವಿ. ಏನು ಅನ್ಕೊಂಬಿಟ್ರೆ, ಬೇಜಾರು ಮಾಡ್ಕೊಂಬಿಟ್ರೆ ಮಾಡ್ಕೊಳ್ಳಿ. ನಾನು ನೇರ ಹೇಳ್ಬಿಡ್ತೀನಿ. ಅದೇ ಆವಾಗಲೇ ಹೇಳಿದ್ನಲ್ಲ, ಮನೆ ಕಟ್ಟಬೇಕಾದ್ರೆ ನಾನು ಹೇಳ್ದಂಗೆ ಮಾಡಬೇಕು, ನೀವು ಹೇಳ್ದಂಗೆ ಮಾಡಲ್ಲ. ಮದುವೆ ಮಾಡೋಕ್ಕೆ ಏನಾದ್ರು ಕೇಳಕ್ಕೆ ಬಂದರೂ ಅಷ್ಟೇ, 2 ಹೆಣ್ಣು ಗಂಡು ಮನೆ 2 ಮನೆಯವ್ರು ಬಂದರೆ ಮದುವೆ ಮಾಡಿಸ್ತೀನಿ. ಅಮಾವಾಸ್ಯ ದಿನ ಬೇಕಾದ್ರೆ ಮಾಡಿಸ್ತೀನಿ, ಅರ್ಧ ರಾತ್ರಿ ಬೇಕಾದ್ರೆ ಮಾಡಿಸ್ತೀನಿ. ಇದಕ್ಕೆ ಚಾಲೆಂಜು. ನೋ ಮುಹೂರ್ತ. ಇದೇನಿದೆ ಹಂಗಾರೆ ಮುಹೂರ್ತ ಹೇಳ್ತಿರೋ ತಪ್ಪ, ಅದು ನಂಗೆ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ಹೆಣ್ಣು ಗಂಡಿನ ಮನಸ್ಥಿತಿ ಆರೋಗ್ಯ ಚೆನ್ನಾಗಿದ್ರೆ ಯಾವಾಗ ಮದುವೆ ಮಾಡ್ಕೊಂಡು ಏನಮ್ಮ ಕಷ್ಟ ಆಗುತ್ತೆ? ಮನಸ್ಸು ಮಹಾ ಮರ್ಕಟ ಅಂತಾರಲ್ಲ ಗುರುಗಳೇ, ಕೋತಿ ಮನಸ್ಸು. ಅಲ್ಲ, ಒಂದು ನಿಮಿಷ. ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸು ಏನೂ ಹಾಳಾಗಲ್ಲ. ನಾವು ಮೊದಲು ಇದನ್ನು ತಿಳ್ಕೋಬೇಕು. ಆರೋಗ್ಯ ಕೆಟ್ಟಿರ್ತಕ್ಕಂಥದ್ದು ಶೇಕಡಾವಾರು ಎಲ್ಲರಿಗೂ ಹೇಳ್ಬೋದು, ಶೇಕಡಾವಾರು ಇನ್ನೊಂದು ಸಲ ಹೇಳ್ತೀನಿ, ಆರೋಗ್ಯ ಚೆನ್ನಾಗಿಲ್ಲದೆ ಇರುವಂಥವರೇ ಪ್ರಪಂಚದಲ್ಲಿರೋರೆಲ್ಲ. ಯಾಕೆಂದರೆ ಯಾರಿಗೆ ಮನಸ್ಸು ಸ್ಥಿರತೆ ಇಲ್ಲವೋ ಅವ್ರ ಆರೋಗ್ಯ ಕೆಟ್ಟಿದೆ. ಹೆಂಡತಿ ಮಾತು ಗಂಡ ಕೇಳಲ್ಲ, ಗಂಡನ ಮಾತು ಹೆಂಡತಿ ಕೇಳಲ್ಲ ಅನ್ನೋದಕ್ಕೆ ಇಲ್ಲಿವರೆಗೂ ಈ ಪಿಕ್ಚರ್ ಇನ್ನೂ ಓಪನ್ ಆಗಿಲ್ಲ. ನಾವು ಹುಡುಕ್ತಾ ಇದ್ದೀವಿ, ಕುಜದೋಷ ಎಲ್ಲೈತೆ, ರಾಹುದೋಷ ಎಲ್ಲೈತೆ, ಪೂಜೆ ಯಾವಾಗ ಮಾಡಿಸ್ಬೇಕು, ಇವನ್ನ ಎಲ್ಲಿ ಕಳಿಸ್ಬೇಕು, ಇದನ್ನು ಮಾಡ್ತಾ ಇದ್ದೀವಿ ಹೊರತು ಇವರಿಬ್ಬರ ಮನಸ್ಥಿತಿಗೆ ಕಾರಣ ಏನು? ಹೌದು. ಸೊ ಹಾಗಾಗಿ ಮನೆ ನೋಡಿ ಮದುವೆ ಮಾಡಬೇಕೆ ಹೊರತು ಅಮ್ಮ, ನಾನಂತೂ ಹೇಳ್ತೀನಿ, ಹುಡುಗ ಹೆಂಗಾರು ಇರಲಿ,
ಮನೆ ನೋಡಿ ಮದುವೆ ಮಾಡಿದ್ರೆ ಈ ಕಾಲದಲ್ಲಿ ಸಕ್ಸಸ್ ಅಂತ ಹೇಳಬಲ್ಲೆ ನಾನು. ಈಗ ನಾವು ಮನೆ ಕಟ್ಟಿಸಿ ಮದುವೆ ಮಾಡ್ತೀವಿ ಅಂತ ಬೇಕಾದವನು ಮಾಡಿಕೊಂಡು ಕಟ್ಟಿಸ್ಬಿಟ್ಟು ಹೆಣ್ಣು ತಗೊಂಡು ಹೋಗ್ತಾನೆ. ಅವಶ್ಯಕತೆ ಇದೆ ತಾನೆ, ಮಾಡಲಿ. ನೀವು ವೇಟ್ ಮಾಡಿ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮನೆ ನೋಡಿ ಹೆಣ್ಣು ಕೊಡು ಅಂತ ಹೇಳಿದೆ, ಹಾಗಂತ ನೀವು ಎದುರ್ಕೊಳ್ಳೋದಲ್ಲ. ಮನೆಯನ್ನು ತಿಳಿದುಕೊಟ್ಟಾಗ ಓದ ಹುಡುಗಿ ನೆಮ್ಮದಿಯಾಗಿರ್ತಾಳೆ. ಇಲ್ಲ ಅಂದರೆ 3 ತಿಂಗಳಿಗೆ ಆ ಕಡೆಯಿಂದ ಫೋನ್ ಬರುತ್ತೆ. ಮೊದಲು ಚಿನ್ನ ರನ್ನ, ಆಮೇಲೆ ಬರೀ ಬಡದಾಟ. ಈ ಸತ್ಯ ತಿಳ್ಕೋಬೇಕು ಅಂದರೆ ಮನೆಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ನೀವು ಕಟ್ಟಿ, ಇನ್ನೊಬ್ರು ಕಟ್ಟೋದನ್ನ ನೋಡಿ ಹೆಣ್ಣು ಕೊಡಿ, ಗಂಡು ತನ್ನಿ. ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಇಷ್ಟೇ, ಮನೆ ಎಲ್ಲವನ್ನೂ ಕೊಡುತ್ತೆ, ಸರ್ವಸ್ವವೂ ಮನೆಯಿಂದಲೇ ಅಂತಕ್ಕಂಥದ್ದೇ ಆರೋಗ್ಯ ರಹಸ್ಯದ ಮೂಲ ತತ್ವ ಇದೆ. ಕ್ರಮೇಣ ಹೇಳ್ತಾ ತೋರಿಸ್ತಾ ಹೋಗ್ತೀನಿ. ಮನೆಗಳ ಸತ್ಯಾಂಶವನ್ನು ತಿಳಿತಾ ಹೋಗಿ, ನೋಡ್ತಾ ಹೋಗಿ ಕಣ್ಣಲ್ಲಿ. ಕ್ರಮೇಣ ಸ್ವಲ್ಪ ದಿನದಲ್ಲೇ ತೋರಿಸ್ತೀನಿ. ಈ ಸತ್ಯ ನಿಮಗೆಲ್ಲ ಅರ್ಥ ಆದಾಗ ನೆಮ್ಮದಿಯಾಗಿ ಮಲ್ಕೊಂಡ ತಕ್ಷಣ ನಿದ್ದೆ ಬರ್ತಕ್ಕಂಥ ಮನೆ ಹೀಗೂ ಇರುತ್ತಾ, ಇದು ಸತ್ಯ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಮನುಷ್ಯ ಅಂತ ಸಂದರ್ಭದಲ್ಲಿ ಆಗುವಂತಹ ಸಮಸ್ಯೆಗಳ ಕುರಿತಂತೆ ಮತ್ತು ಮಾರ್ಪಾಡುಗಳ ಕುರಿತಂತೆ ಸವಿಸ್ತಾರವಾಗಿ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493967.